ಜೈ ಶ್ರೀರಾಮ್. ಇಲ್ಲಿ ಕೊಡು. ದೇವಸ್ಥಾನ ಶ್ರೀ ಪುತ್ತಿಗೆ ಮಠ ಸಂಸ್ಥಾನ ಪಣಿಯಾಡಿ ಕುಂಜಿಬೆಟ್ಟು ಉಡುಪಿ ಆಡಳಿತ ಮಂಡಳಿ ಶ್ರೀ ಪುತ್ತಿಗೆ ಮಠ ಜೀರ್ಣೋದ್ಧಾರ ಸಮಿತಿ ಹಾಗೂ ಅನಂತ ವಿಪ್ರ ಬಳಗ ಪಣಿಯಾಡಿ ಭಗವದ್ಭಕ್ತರಿಗೆಲ್ಲ ಆದರದ ಸ್ವಾಗತವನ್ನು ಕೋರುತ್ತಿದೆ. ನೂತನ ರಥ ದಾರುಮಯ ಶಿಲ್ಪ ಸಹಿತವಾದಂತಹ ಭಕ್ತಿ ರಥದ ಸಮರ್ಪಣೆ ತತ್ಸಂಬಂಧಿ ಶೋಭಾ ಯಾತ್ರೆ ಶ್ರೀಕೃಷ್ಣ ಮಠದ ಆವರಣದಲ್ಲಿರುವ ಗೀತಾ ಮಂದಿರದಿಂದ ಪರಮಪೂಜ್ಯ ಶ್ರೀಪಾದದ್ವಯರು ಹಸಿರು ನಿಶಾನೆ ತೋರಿದ ಬಳಿಕ ಹೊರಟು ಕಲ್ಸಂಕ ಕಡಿಯಾಳಿ ಕುಂಜಿಬೆಟ್ಟು ಮಾರ್ಗವಾಗಿ ಪಣಿಯಾಡಿಯ ಶ್ರೀ ಸನ್ನಿಧಾನವನ್ನು ತಲುಪುವುದಕ್ಕಿದೆ.
ಈ ಬರುತ್ತಿದೆ. ಅತ್ಯಂತ ತೃಪ್ತ ಭಾವದ ಕೃತಜ್ಞತೆಯ ಸಂಭ್ರಮದ ಕ್ಷಣಗಳಿಗೆ ನೀವುಗಳು ಸಾಕ್ಷಿಯಾಗುತ್ತಿದ್ದೇವೆ. ಅದಮಾರು ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಅಧ್ಯಕ್ಷತೆ ಮತ್ತು ಆಶೀರ್ವಚನದೊಂದಿಗೆ ನಡೆಯಲಿರುವ ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಳ್ಳ ಬನ್ನಿ. ಅನಂತಾಸನನ ಅನುಗ್ರಹಕ್ಕೆ ಗುರುಮುಖೇನ ಪಾತ್ರರಾಗುವುದಕ್ಕೆ ಬನ್ನಿ. ನಮ್ಮೆಲ್ಲರ ಪ್ರತಿನಿಧಿಗಳಾಗಿ ಗಣ್ಯ ಮಾನ್ಯರು, ಶಾಸಕಾದಿ ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿರುವಂತಹ ಈ ಅಪೂರ್ವ ಸುಂದರ ಪುಣ್ಯ ಭಾವದ ಸನ್ನಿವೇಶವನ್ನು ಕಣ್ಮನ ತುಂಬಿಕೊಳ್ಳುವುದಕ್ಕೆ ಬನ್ನಿ. ಅನಂತಾಸನನ ದಿವ್ಯ ಸನ್ನಿಧಿ ಇದು. ಭಗವತ್ ಪ್ರತೀಕವಾದಂತಹ ಪಣೆಯ ಅಡಿಯಲ್ಲಿ ಒಲಿದು ನಿಂತ ಭಗವಂತನ ರಥ ಸಮರ್ಪಣೆಯ ಕಾಯಕದಲ್ಲಿ ಸಮರ್ಪಣೆಯನ್ನು ಮಾಡಿ ರಥ ಸಮರ್ಪಣೆಯ ಶೋಭಾಯಾತ್ರೆಗೆ ಸಂಪನ್ನತೆಯನ್ನು ತಂದುಕೊಳ್ಳುವಂತಹ ಮಧುರ ಕ್ಷಣಗಳನ್ನು ಕಣ್ತುಂಬಿಕೊಳ್ಳ ಬನ್ನಿ. ಅನಂತಾಸನನ ದಿವ್ಯ ಸನ್ನಿಧಿಗೆ ಬನ್ನಿ. ಲಕ್ಷ್ಮೀ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ
Gracias.
ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಹನುಮಾನ್ ಜೈ ಪವಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ನಿರ್ಭಯತ್ವ ಆರೋಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಮಾಡಿ ಭ್ರಮರಾಂಬಿಕೆ ದಯ ಮಾಡಿ ಭ್ರಮರಾಂಬಿಕೆ ದಯ ಮಾಡಿ ಭ್ರಮರಾಂಬಿಕೆ ಪಾಲಿಸೇವರ ಮಾಲೆಯ ಭ್ರಮರಿ ಪಾಲಿಸೇವರ ಮಾಲೆಯ ಚರಣ ಪಲ್ಲವ FM mode. ಅಂಕಲ್ ನಗರಸಭಾ ಸದಸ್ಯರು ಕುಂಜಿಬೆಟ್ಟು ಉಡುಪಿ ಅವರನ್ನು ಕೂಡ ಆಸನ ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ವಿಜಯ ರಾಘವರಾವ್ ಅಧ್ಯಕ್ಷರು ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನ ಉಡುಪಿ ಅವರು ವೇದಿಕೆಯಲ್ಲಿ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ರಾಮಚಂದ್ರ ಅಡಿಗ ಖ್ಯಾತ ವಕೀಲರು ಕುಂಜಿಬೆಟ್ಟು ಉಡುಪಿ ಅವರು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೂ ಶ್ರೀಯುತ ಹಯವದನ ತಂತ್ರಿಗಳು ಶ್ರೀ ದೇವಳದ ಪ್ರಧಾನ ತಂತ್ರಿಗಳು ಅವರು ಕೂಡ ವೇದಿಕೆಯಲ್ಲಿ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಶ್ರೀಯುತ ರಾಘವೇಂದ್ರ ಭಟ್ ಪ್ರಧಾನ ಅರ್ಚಕರು ಅವರು ಕೂಡ ವೇದಿಕೆಯಲ್ಲಿ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಶ್ರೀ ಎಂ ನಾಗರಾಜಾಚಾರ್ಯರು ದಿವಾನರು ಶ್ರೀ ಪುತ್ತಿಗೆ ಮಠ ಅವರನ್ನು ಕೂಡ ವೇದಿಕೆಯಲ್ಲಿ ಕೇಳಿಕೊಳ್ತಾ ಇದ್ದೇನೆ ಆಗಮಿಸುವುದಕ್ಕೆ. ಅನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ. ಆನಂದಪೂರ್ಣಂ ವಿಭುಮಪ್ರಮೇಯಂ ವಿದ್ಯಾಸುಪೂರ್ಣಂ ಪರತಃ ಪರೇಶಂ ನಾರಾಯಣಂ ದೈವತ ವಂದ್ಯಪಾದಂ ಅನಂತಭೋಗೆ ಶೈತಂ ನಮಾಮಿ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಪರಮ ಪೂಜ್ಯ ಪದಮಾರು ಮಠಾಧೀಶರಾದಂತಹ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ಮೊದಲಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಪರ್ಯಾಯ ಪೀಠಾಧೀಶರಾದಂತಹ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು, ಹಾಗೆಯೇ ಅವರ ಕರಕಮಲ ಸಂಜಾತರಾದಂತಹ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಕೂಡ ಮನಃಪೂರ್ವಕವಾಗಿ ಭಕ್ತಿಯಿಂದ ನಮಸ್ಕರಿಸುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಶಾಸ್ತ್ರಗಳು ಭಗವಂತನ ಆರಾಧನೆಯನ್ನು ತಿಳಿಸುವಾಗ ಕೃಷ್ಣ ಪರಮಾತ್ಮ ಹೇಳಿದಂತೆ
ಯಾವುದೇ ಕರ್ಮಗಳನ್ನು ಮಾಡಲಿ, ಯಾವುದೇ ಆರಾಧನೆಯನ್ನು ಮಾಡಲಿ, ಅದು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗಬೇಕು. ನನಗೆ ಅರ್ಪಿತವಾದಾಗ ಮಾತ್ರ ಅದರ ಫಲವನ್ನು ಸಂಪೂರ್ಣವಾಗಿ ಪಡೀಲಿಕ್ಕೆ ಸಾಧ್ಯ. ನಾವು ಎಷ್ಟೆಷ್ಟು ವೈಭವದ ಆರಾಧನೆಗಳನ್ನು, ವೈಭವೋಪೇತವಾಗಿ ಭಗವಂತನ ಪೂಜೆಗಳನ್ನು ಮಾಡ್ತೇವೋ, ಭಗವಂತ ಅಷ್ಟು ನಮಗೆ ಫಲಗಳನ್ನು ಕೊಡ್ತಾ ಬರ್ತಾನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಅಂತ ತಿಳಿಸಿದಂತೆ, ಇಂದು ಶ್ರೀಪಾದಂಗಳವರ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಸಂಕಲ್ಪ ಮತ್ತು ಅವರ ಕೊಡುಗೆ ಹಾಗೂ ಅನೇಕ ಭಕ್ತರ ಸಹಕಾರದೊಂದಿಗೆ ಇಂದು ಅನಂತ ಪದ್ಮನಾಭನ ಸನ್ನಿಧಾನದಲ್ಲಿ ಅನಂತ ಪದ್ಮನಾಭ ದೇವರಿಗೆ, ಲಕ್ಷ್ಮೀ ಸಹಿತ ಅನಂತ ಪದ್ಮನಾಭ ದೇವರಿಗೆ ರಥದ ಸಮರ್ಪಣೆ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಅದರ ಅಂಗವಾಗಿ ಈ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಈ ಕಾರ್ಯಕ್ರಮದ ಆರಂಭದಲ್ಲಿ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ ಕೃಷ್ಣ ಪರಮಾತ್ಮ ಹೇಳಿದಂತೆ, ಭಗವಂತನನ್ನು ಸ್ತುತಿಸುವ ಮೂಲಕ ಭಗವಂತನಿಗೆ ತೃಪ್ತಿಯಾಗುವಂತೆ ವೇದ ಪ್ರತಿಪಾದ್ಯನಾದ ಆ ಅನಂತ ಪದ್ಮನಾಭನನ್ನು ವೇದಘೋಷದೊಂದಿಗೆ ಮೊದಲಿಗೆ ಪ್ರಾರ್ಥಿಸಿ ನಂತರ ಕಾರ್ಯಕ್ರಮವನ್ನು ಮುಂದುವರಿಸುವುದು. ವೇದಘೋಷಕ್ಕಾಗಿ ಪುತ್ತಿಗೆ ವಿದ್ಯಾಪೀಠದ ವಿದ್ಯಾರ್ಥಿಗಳಾದ ಚಿರಂಜೀವಿ ಹುಲಿರಾಜ, NP ಅಮೃತೇಶ ಹಾಗೂ ಮನೋಜಾಚಾರ್ಯ ಇವರನ್ನು ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾ ಪ್ರೀಣಾತಿ. ಹರಿ ಓಂ. ಓಂ ಸ್ವಸ್ತಿ. ಶರಣು ಬೆನಕನ ಕನಕರೂಪನ ಕಾವಿನಿ ಸಂಗದೂರನೆ. ಶರಣು ಬೆನಕನ ಕನಕರೂಪನ ಕಾವಿನಿ ಸಂಗದೂರನೆ. ಶರಣು ಸಾಬನ ಪ್ರೀತಿ ಪುತ್ರನೆ. ಶರಣು ಜನರಿಗೆ ಮಿತ್ರನೇ. ಶರಣು ಬೆನಕನೆ ಕನಕರೂಪನೆ ಕಾವಿನಿ ಸಂಗದೂರನೆ. ಏಕದಂತನೆ ಲೋಕಖ್ಯಾತನೆ. ಏಕವಾಕ್ಯ ಪ್ರವೀಣನೆ. ಏಕದಂತನೆ ಲೋಕಖ್ಯಾತನೆ. ಏಕವಾಕ್ಯ ಪ್ರವೀಣನೆ. ಏಕವಿಂಶತಿ ಪತ್ರ ಪೂಜಿತ. ಏಕವಿಘ್ನ ವಿನಾಯಕ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ. ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ. ಮೂಷಿಕಾಸನ ಶೇಷಭೂಷಣ ಶೇಷ ವಿಘ್ನ ವಿನಾಯಕ. ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ. ದಾಸ ಪುರಂದರ ವಿಠಲೇಶನ ಈಶ ಗುಣಗಳ ಪೊಗಳುವೆ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ. ಶರಣು ಸಾಮನ ಪ್ರೀತಿ ಪುತ್ರನೆ. ಶರಣು ಜನರಿಗೆ ಮಿತ್ರನೇ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ. ಶರಣು 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 ಶರಣು
ರಥ ಸಮರ್ಪಣೆಯ ಅದ್ಭುತವಾದ ಐತಿಹಾಸಿಕ ಕಾರ್ಯಕ್ರಮ ದೇವಳದಲ್ಲಿ ನಡೀತಾ ಇದೆ. ಇದರ ಹಿಂದೆ ತುಂಬ ಶ್ರೀಪಾದರ ಒಂದು ಸಂಕಲ್ಪ, ದೃಢ ಸಂಕಲ್ಪ, ಹಾಗೆಯೇ ಅನೇಕ ಭಕ್ತರ ಸಹಕಾರ ಮತ್ತು ಶ್ರಮ, ಎಲ್ಲ ಕಾರ್ಯಕ್ರಮಗಳಾಗಬೇಕಾದರೂ ಇದು ಎಲ್ಲ ಸೇರಿದಾಗ ನಡೆಯುತ್ತೆ. ಇದರ ಹಿಂದೆ ಇರುವಂತಹ ಅನೇಕ ವಿಚಾರಗಳು, ಅದನ್ನೆಲ್ಲವನ್ನೂ ಕೂಡ ಪ್ರಾಸ್ತಾವಿಕ ಭಾಷಣದೊಂದಿಗೆ ನಮಗೆ ತಿಳಿಸಿಕೊಡಲಿಕ್ಕಿದ್ದಾರೆ ಶ್ರೀ ನಾಗರಾಜ ಆಚಾರ್ಯರು, ದಿವಾನರು, ಶ್ರೀ ಪುತ್ತಿಗೆ ಮಠ. ಅವರು ಪ್ರಾಸ್ತಾವಿಕ ಭಾಷಣವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅನಂತ ಅನಂತ ದೇವೇಶ, ಅನಂತ ಫಲದಾಯಕ, ಅನಂತ ದುಃಖನಾಶಾಯ, ಅನಂತಾಯ ನಮೋ ನಮಃ. ಇಂದು ಪಣಿಯಾಡಿ ಶ್ರೀ ಅನಂತಾಸನ ಶ್ರೀ ಲಕ್ಷ್ಮೀ ಅನಂತ ರುದ್ರಾವರ ದೇವರ ಸನ್ನಿಧಾನದಲ್ಲಿ ಪರ್ಯಾಯ ಪೀಠಾಧೀಶ್ವರರ ಉಭಯ ಶ್ರೀಗಳು, ಹಾಗೆ ಪರ್ಯಾಯ ಪೀಠಾಧೀಶ್ವರನಿಗೆ ನಾವು ಸಂಬೋಧಿಸಬಹುದು. ನಮ್ಮ ಪರಮಪೂಜ್ಯ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯವರು ಪರ್ಯಾಯದ ಚಾಲನೆಯನ್ನು ನೀಡಿದವರು. ಆದ್ದರಿಂದ ಅವರ ಪ್ರತಿನಿಧಿಯಾಗಿ ಬಂದಿದ್ರು ಕೂಡ ಅವರೇ ಪರ್ಯಾಯ ಶ್ರೀಗಳವರು ಅಂತ ನಾವು ಅಂದುಕೊಳ್ಬೋದು. ಅವರ ಉಪಸ್ಥಿತಿಯಲ್ಲಿ, ಎಲ್ಲ ಗಣ್ಯರ ಒಂದು ಉಪಸ್ಥಿತಿಯಲ್ಲಿ ಭಗವಂತನಿಗೆ ಒಂದು ದೊಡ್ಡ ಸೇವೆಯನ್ನು ಮಾಡುವಂಥ ಒಂದು ಸುಯೋಗ ನಮ್ಮೆಲ್ಲರದ್ದು. ಪಣಿಯಾಡಿ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ನಮ್ಮ ಪ್ರಶ್ನ ಚಿಂತನೆಯ ಪ್ರಕಾರ ಸಾವಿರಾರು ವರ್ಷಗಳ ಹಿಂದಿನದ್ದಾಗಿದ್ದು, ಅದು ವಿಶೇಷ ರೀತಿಯಲ್ಲಿ ಗುಡಿಯ ಒಂದು ನವೀಕೃತ ದೇವಾಲಯದ ಒಂದು ಅವಶ್ಯಕತೆ, ಅದು ದೇವರ ಸೂಚನೆ ಯಾವತ್ತು ಬಂತು ಅಂತ ಹೇಳಿದ್ರೆ 2018 ಸೆಪ್ಟೆಂಬರ್ ತಿಂಗಳಲ್ಲಿ ಶ್ರೀಗಳವರ ಜನ್ಮ ದಿವಸದಂದು ಇಲ್ಲಿ ಒಂದು ಸಭೆ ಆಯೋಜನೆ ಮಾಡಿ, ಆ ಸಭೆ ಆಯೋಜನೆ ಮಾಡುವಾಗ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಆ ದಿವಸ ಬಂದು ಸರಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮುಂದಿನ ಒಂದು ಸಂಕಲ್ಪ ಮಾಡುವ ಅಂತ ಹೇಳಿ ಪ್ರಾಯ ಅನಂತ ಪದ್ಮನಾಭ ದೇವರೇ ಅದು ಕರೆಸಿಕೊಂಡದ್ದು ಕಾಣುತ್ತೆ. ಅದರ ತದನಂತರ ಅಷ್ಟಮಂಗಲ ಪ್ರಶ್ನೆ, ಅನಂತರ ದೇವಾಲಯದ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆ, ಎಲ್ಲ ಪ್ರಕ್ರಿಯೆಗಳು ಕೂಡ ವಿಶೇಷವಾಗಿ ಊರಿನ ಯಾವುದೇ ಮನೆಯಿಂದ ಬರಲಿಲ್ಲ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ಊರಿನ ಮನೆಯವರು ಬಂದು ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ದೇವಸ್ಥಾನದ ನವೀಕರಣ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಭಗವಂತನು ವಿಶೇಷವಾಗಿ ಪ್ರಶ್ನ ಚಿಂತನೆಯಲ್ಲಿ ಕಂಡು ಬಂದ ಹಾಗೆ ವಿದ್ಯೆ ಮತ್ತು ವಿವಾಹಕ್ಕೆ ವಿಶೇಷ ರೀತಿಯಲ್ಲಿ ಅನುಗ್ರಹ ಮಾಡುವಂಥದ್ದು ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ನಾವು ಕೊಂಡುಕೊಂಡಂತೆ ವಿಶೇಷವಾಗಿ ಭಕ್ತಾದಿಗಳ ಹತ್ರ ದೇವರು ಮಾತಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಷ್ಟೋ ಸೇವೆಗಳು ಅವರು ಚಿಂತನೆ ಮಾಡಲಿಕ್ಕಿಲ್ಲ, ಒಂದು ದೇವ್ರ ದರ್ಶನ ಮಾಡಿ ಹೋಗ್ತಾರೆ, ಒಂದೇ ವಾರದಲ್ಲಿ ಪುನಃ ಬಂದು ನಾನು ಈ ಸೇವೆ ಮಾಡ್ತೇನೆ, ಆ ಸೇವೆ ಮಾಡ್ತೇನೆ ಅಂತ ಹೇಳಿ ಅದು ದೇವರ ಪ್ರೇರಣೆ ಅಂತ ನಮ್ಗೆ ಅನಿಸ್ತಾ ಇದೆ. ಆ ರೀತಿ ಕೆಲಸ ಕಾರ್ಯಗಳು ನಡೆದು ಹೋದ ವರ್ಷ ಉತ್ಸವದ ಸಂದರ್ಭದಲ್ಲಿ ನಾವು ಈಗ ಈ ವರ್ಷ 3ನೇ ವರ್ಷ, 2 ವರ್ಷ ಉತ್ಸವದ ಸಂದರ್ಭದಲ್ಲಿ ರಥದ ಒಂದು ಅವಶ್ಯಕತೆ ಇತ್ತು. ಅದಕ್ಕೆ ಪ್ರಥಮ ವರ್ಷ ನಾವು ಅನಂತೇಶ್ವರ ದೇವರ ಒಂದು ರಥವನ್ನು ಇಲ್ಲಿ ತಂದಿತ್ತು. ಆವಾಗ ಕೂಡ ಅದನ್ನು ತಂದು ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗಿತ್ತು. ತದನಂತರ 2ನೇ ವರ್ಷದಲ್ಲಿ ಕಡಿಯಾಳಿಯ ದೇವಸ್ಥಾನದಿಂದ ವಿಶೇಷವಾಗಿ ರಥವನ್ನು ತಂದಿದ್ದೆ. ಆ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೆ ದೇವರು ಪ್ರೇರಣೆ ಕೊಟ್ಟರು, ನೀವು ಯಾಕೆ ನಿಮ್ಮದೇ ಒಂದು ದೇವಸ್ಥಾನಕ್ಕೆ ನಿಮ್ಮದೇ ಒಂದು ರಥ ಆಗಬಾರ್ದು ಅಂತ. ಅದೇ ದಿವಸ ಸಂಕಲ್ಪ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ ಕೂಡಲೇ ಸುಮಾರು 40,000 ರೂಪಾಯಿ ಅಲ್ಲದೆ ಒಟ್ಟಾಯಿತು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಆ ಒಂದು ಸೂಚನೆ ಮೇರೆಗೆ, ಭಗವಂತನ ಸೂಚನೆ ಮೇರೆಗೆ ಎಲ್ಲ ಭಕ್ತಾದಿಗಳು ಕೂಡ ಕಳೆದ 1 ವರ್ಷಗಳಲ್ಲಿ ಎಲ್ಲರನ್ನು ಸಂಪರ್ಕಿಸಿ ಈ ರೀತಿ ರಥ ಮಾಡ್ತಾ ಇದ್ದೇವೆ, ದಯವಿಟ್ಟು ಸಹಕರಿಸಿ ಅಂತ ಕೇಳಿದಾಗ ಎಲ್ಲ ಭಕ್ತಾದಿಗಳು ಕೂಡ ಕೈ ಜೋಡಿಸಿ ಇವತ್ತು ನಾವು ಹೊಸ ಒಂದು ರಥವನ್ನು ನೋಡುವ ಒಂದು ಸುಯೋಗ ನಮಗೆ ಬಂದಿದೆ. ಮುಂದಿನ ತಿಂಗಳು ಮಾರ್ಚ್ 7ನೇ ತಾರೀಕು ವಿಶೇಷವಾಗಿ ಪ್ರಥಮ ರಥೋತ್ಸವ ಭಗವಂತ ಅನಂತ ಪದ್ಮನಾಭನಲ್ಲಿ ಅನಂತ ಸನ್ನಿಧಾನದಲ್ಲಿ ಅನಂತನ ರಥದಲ್ಲಿ ನಮಗೆ ಒಂದು ದೇವರನ್ನು ನೋಡುವ ಸೌಭಾಗ್ಯ ಒದಗಲಿದೆ. ಈ ಒಂದು ಸುಯೋಗ ನಮಗೆಲ್ಲರಿಗೂ ಕೂಡ ಸಿಕ್ಕಿದ್ದು ಭಗವಂತನ ಕರುಣೆ, ಭಗವಂತನ ಅನುಗ್ರಹ. ಆದುದರಿಂದ ನಾವೆಲ್ಲರೂ ಕೂಡ
ಈ ಒಂದು ಇದು ಏನೊಂದು ಸುಯೋಗ ಸಿಕ್ಕಿದೆ ಅದನ್ನು ಸದುಪಯೋಗಿಸಿಕೊಂಡು ಭಗವಂತನ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡು ಮುಂದಕ್ಕೆ ಕೂಡ ಇನ್ನೂ ಕೂಡ ಕೆಲವೊಂದು ಹಂತ ಬಾಕಿ ಇದೆ. ಕೆರೆ ಒಂದು ಆಗಬೇಕು ಅಂತ ಹೇಳಿದೆ. ಅದೇ ರೀತಿ ಸುತ್ತಪೌಡಿ ಇತ್ಯಾದಿಗಳು, ಹಾಗೆ ಭೋಜನ ಗೃಹ, ಇದಕ್ಕೆ ಸಂಬಂಧಪಟ್ಟ ಒಂದು ವಿಶೇಷವಾಗಿ ಸರ್ಕಾರ ಇರ್ಬೋದು, ಜನರು ಇರ್ಬೋದು, ಎಲ್ಲರೂ ಕೂಡ ಕೈ ಜೋಡಿಸಿ ಈ ದೇವಸ್ಥಾನವು ಜನರಿಗೆ ವಿಶೇಷವಾಗಿ ಅನುಗ್ರಹಪೂರ್ವಕವಾಗಿ ಬೆಳಗುವಂತೆ ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ಈಗಾಗಲೇ ಕೆರೆಯ ಬಗ್ಗೆ ಬಹಳಷ್ಟು ನಾವು ಪ್ರಯತ್ನ ಮಾಡಿದ್ದು, ನಮ್ಮ ಪ್ರಸಾದರಾಜ್ ಕಾಂಚದವರ ಮೂಲಕ ಕೂಡ ಒಂದು ನಮ್ಮ ಕೋರಿಕೆ ಅಂತ ಹೇಳಿದ್ರೆ, ಕೆರೆ ಬಗ್ಗೆ ಈ ಹಿಂದೆ ಸುಮಾರು 65 ಲಕ್ಷದ ಒಂದು ಸೂಚನೆ ಬಂದಿತ್ತು. ಆದರೆ ಅದು ಅಷ್ಟು ಮುಂದೆ ಹೋಗಲಿಲ್ಲ. ಒಂದು ಕೆರೆಯ ಒಂದು ವ್ಯವಸ್ಥೆಯನ್ನು ಕೂಡ ಅವರ ಮೂಲಕ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ಮುಂದಕ್ಕೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಕೈ ಜೋಡಿಸಿಕೊಂಡು ಅದಕ್ಕೆ ಈಗ ಅನುಗ್ರಹಪೂರ್ವಕವಾಗಿ ನಮ್ಮ ದಮಾರ್ ಹಿರಿಯ ಶ್ರೀಪಾದರು ನಮ್ಮೊಂದಿಗೆ ಬಂದು ನಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಅದೇ ಒಂದು ನಮಗೆ ಸುಯೋಗ ಅಂತ ಕೇಳ್ಕೊಳ್ಬೋದು. ಅಂದರೆ ಇಲ್ಲಿ ಏನು ಕಾರ್ಯಕ್ರಮವನ್ನು ಕೂಡ ಪ್ರಾರ್ಥನೆ ಮಾಡಿದರೆ ಅವನೇ ನಡೆಸಿಕೊಂಡು ಹೋಗ್ತಾನೆ ಅಂತ ಹೇಳಿ ಅವರು ಇವತ್ತು ಇಲ್ಲಿ ಆಗಮಿಸಿದ್ದೇ ಸಾಕ್ಷಿ. ಅವರಿಗೂ ಕೂಡ ಶ್ರೀಮಠದ ಪರವಾಗಿ, ಶ್ರೀ ದೇವಳದ ಪರವಾಗಿ ವಿಶೇಷ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಶ್ರೀಕೃಷ್ಣ. ರಥ ನಿರ್ಮಾಣದ ಹಿನ್ನೆಲೆ ಹಾಗೂ ಭಗವಂತನ ಪೂರ್ಣ ಅನುಗ್ರಹದ ವಿಷಯವನ್ನು ಪ್ರಾಸ್ತಾವಿಕ ಭಾಷಣದೊಂದಿಗೆ ತಿಳಿಸಿದಂತಹ ಶ್ರೀ ನಾಗರಾಜಾಚಾರ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈಗ ಸ್ವಾಗತ ಭಾಷಣಕ್ಕಾಗಿ ಶ್ರೀ ವಿಜಯರಾಘವರಾವ್, ಪ್ರಧಾನ ಕಾರ್ಯದರ್ಶಿ, ಜೀರ್ಣೋದ್ಧಾರ ಸಮಿತಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಅನಂತ ಪದ್ಮನಾಭ ದೇವರಿಗೆ ವಂದಿಸ್ತಾ, ಪರಮ ಪೂಜ್ಯ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ನಮ್ಮ ಇಂದಿನ ಈ ರಥದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತರಿಗೂ ಹಾಗೂ ಇವತ್ತು ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂತಹ ಅದಮಾರು ಮಠಾಧೀಶರ ಪರಮ ಪೂಜ್ಯ ಅದಮಾರು ಮಠಾಧೀಶರ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ ಹತ್ರ ನಾವು ಹೋಗಿ ಕೇಳಿಕೊಂಡಾಗ ಸಂತೋಷದಿಂದ ಬರ್ತೇನೆ ಅಂತೇಳಿ ಒಪ್ಪಿಕೊಂಡು ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ಅನಂತ ಪದ್ಮನಾಭ ದೇವಸ್ಥಾನ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ಇನ್ನು ಶ್ರೀಯುತ ಯಶಪಾಲ್ ಸುವರ್ಣ ಅವರು ಆಗಮಿಸಬೇಕಾಗಿತ್ತು, ಆದರೆ ಇವತ್ತು ಅವರು ಬರಲಿಲ್ಲ. ಹಾಗಾಗಿ ಮುಂದೆ ನಮ್ಮ ಶ್ರೀಯುತ ಎಂ ಪ್ರಸನ್ನಾಚಾರ್ಯರು, ಅಂತಾರಾಷ್ಟ್ರೀಯ ಕಾರ್ಯದರ್ಶಿ, ಪರ್ಯಾಯ ಪುತ್ತಿಗೆ ಮಠ, ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಈ ಅನಂತ ಪದ್ಮನಾಭ ದೇವಸ್ಥಾನ ಜೀರ್ಣೋದ್ಧಾರ ಪರವಾಗಿ ಅನಂತ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಇನ್ನೋರ್ವ ವಿದ್ವಾನ್ ಗೋಪಾಲ್ ಇನ್ನೊಬ್ಬರು ವಿದ್ವಾನ್ ಗೋಪಾಲ್ ಜ್ಯೋತಿಷ್ಯ ಪಣಿಯ ಉಡುಪಿ, ಇವರು ಕೂಡ ಆಗಮಿಸಿದ್ದಾರೆ. ಇವರು ನಮಗೆ ಈ ರಥದ ಸಂಪೂರ್ಣ ಒಂದು ವಾಸ್ತು ಪ್ರಕಾರ ಹೇಗೆ ಮಾಡಬೇಕು ಹೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಂಥವರು. ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಈ ರಥ ನಿರ್ಮಾಣ ಆಗಿದೆ. ನಮಗೂ ಕೂಡ ತುಂಬ ಸಂತೋಷ. ಅವರು ಕೇಳಿ ಕೂಡಲೇ ನಮಗೆ ಸರಿಯಾಗಿ ಮಾಹಿತಿಯನ್ನು ಕೊಟ್ಟು ಸಹಕರಿಸಿದ್ದಾರೆ. ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಮ್ಮ ಈ ಜೀರ್ಣೋದ್ಧಾರ ಸಮಿತಿ ಹಾಗೂ ದೇವಸ್ಥಾನದ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇನ್ನೊಂದು ನಮ್ಮದಾದಂಥ ಗಿರೀಶ್ ಕಾಂಚನ್ ನಗರಸಭಾ ಸದಸ್ಯರು, ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ದೇವಸ್ಥಾನದ ಪರವಾಗಿ ಹಾಗೂ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇನ್ನೊಬ್ಬರು ರಾಮಚಂದ್ರ ಅಡಿಗ ವಕೀಲರು ತಿಳಿಬೇಕು. ಅವರಿಗೆ ನಾವು ಕೇಳಿಕೊಂಡಾಗ ಸಂತೋಷದಿಂದ ಆಯಿತು ನಾನು ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿ
ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಅನಂತಪದ್ಮನಾಭ ದೇವಸ್ಥಾನದ ಜೀರ್ಣೋದ್ಧಾರ ಪರವಾಗಿ ಹಾಗೂ ಮಠದ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನು ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಶ್ರೀಮಾನ್ ಪ್ರಸಾದ್ ಕಾಂಚನ್ ಅವರು ಬಂದಿದ್ದಾರೆ. ಅವರು ನಮಗೆ ತುಂಬ ಕೆಲಸ ಉಂಟು, ಆದರೂ ಕೂಡ ಅವರನ್ನು ನಾವು ತುಂಬ ಕಾಯಿಸಿದ್ದೇವೆ ಇಲ್ಲಿ. ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಹಾಗಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ದೇವಸ್ಥಾನದ ಪರವಾಗಿ ಹಾಗೂ ಜೀರ್ಣೋದ್ಧಾರ ಸಮಿತಿ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ದೇವಳದ ಪ್ರಧಾನ ತಂತ್ರಿಗಳಾದಂಥ ಆಯೋಜನಾ ತಂತ್ರಿಯವರು ಅವರು ಆಗಮಿಸಿದ್ದಾರೆ. ಅವರು ಈ ದೇವಸ್ಥಾನದ ಎಲ್ಲ ಆಗು ಹೋಗುಗಳಿಗೆ ಅವರೇ ನಮಗೆ ಇಲ್ಲಿ ತಂತ್ರಿಗಳು. ಈ ಒಂದು ಸಂದರ್ಭದಲ್ಲಿ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಆಗಮಿಸಿದ್ದಾರೆ. ಅವರಿಗೂ ಕೂಡ ದೇವಸ್ಥಾನದ ಪರವಾಗಿ ಹಾಗೂ ಜೀರ್ಣದ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದಂಥ ರಾಘವೇಂದ್ರ ಭಟ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ಈ ದೇವಸ್ಥಾನದ ಈ ರಥಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅನಂತ ವಿಪ್ರ ಬಳಗದ ಎಲ್ಲ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಈ ಒಂದು ರಥ ನಿರ್ಮಾಣ ಆಗಬೇಕಂತೇಳಿ ಆದರೆ ಪ್ರಥಮವಾಗಿ ನಾವೊಂದು ಇಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಈಗಾಗಲೇ ನಾಗರಾಜಾಚಾರ್ಯ ಹೇಳಿದರು, ಪ್ರಾರ್ಥನೆ ಮಾಡಿ ಇಲ್ಲ ನಾವು 1 ವರ್ಷದೊಳಗೆ ಬರುವ ಉತ್ಸವಕ್ಕೆ ನಾವು ಖಂಡಿತ ರಥವನ್ನು ಮಾಡ್ತೇವೆ ಅಂತ ಹೇಳುವಂಥದ್ದು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿತ್ತು. ಆ ಪ್ರಕಾರವಾಗಿ ನಮಗೆ ಎಲ್ಲ ಅನಂತ ವಿಪ್ರ ಬಳಗ ಹಾಗೂ ಜೀರ್ಣೋದ್ಧಾರ ಸಮಿತಿ ಹಾಗೂ ಈ ಭಕ್ತರಿಂದ ಎಲ್ಲರ ಒಂದು ಆಶೀರ್ವಾದದಿಂದ ಸಮಯಕ್ಕೆ ಸರಿಯಾಗಿ ನಮಗೆ ಈ ರಥ ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದೆ. ಅದೇ ರೀತಿ ನಾವು 2ನೇ ತಾರೀಕಿಗೆ ಮಾರ್ಚ್ 7ಕ್ಕೆ ಉತ್ಸವ ಕೂಡ ಉಂಟು. ಎಲ್ಲರಿಗೂ ಆಹ್ವಾನ ನೀಡ್ತಾ ಇದ್ದೇವೆ. ಹಾಗಾಗಿ ಈ ಅನಂತ ವಿಪ್ರ ಬಳಗದ ಎಲ್ಲ ಸದಸ್ಯರಿಗೂ ಭಕ್ತವೃಂದದವರಿಗೆ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇದೀಗ ಆಗಮಿಸಿದಂಥ ನಮ್ಮವರೇ ಆದಂಥ ಮಾನ್ಯ ಶಾಸಕರು ಯಶ್ಪಾಲ್ ಸುವರ್ಣ ಅವರು ತುಂಬ ಕೆಲಸದ ನಿಮಿತ್ತ ಬೇರೆ ದಿಕ್ಕಿಗೆ ಹೋಗಿದ್ದರು. ಅದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ಲಕ್ಷ್ಮೀನಾಥ ಪದ್ಮನಾಭ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಬಂದಂಥ ಎಲ್ಲ ಭಕ್ತಾಭಿಮಾನಿಗಳಿಗೂ ಜೀರ್ಣೋದ್ಧಾರ ಸಮಿತಿ ಹಾಗೂ ದೇವಸ್ಥಾನ ಹಾಗೂ ಕುತ್ತಿಗೆ ಮಠದ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಭಿನಂದನೆಗಳು. ಈಗ ಶ್ರೀಯುತ ಯಶ್ಪಾಲ್ ಸುವರ್ಣ ಮಾನ್ಯ ಶಾಸಕರು ಉಡುಪಿ ಕ್ಷೇತ್ರ ಇವರನ್ನು ಶ್ರೀ ವಿಶ್ವನಾಥ ಭಟ್ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶ್ವನಾಥ್ ಭಟ್ ಅವರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ವಿಶ್ವನಾಥ್ ಭಟ್ ಅವರು ಮಾಲಾರ್ಪಣೆಯ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಂತರ ಶ್ರೀಯುತ ಎಂ ಪ್ರಸನ್ನಾಚಾರ್ಯ ಅಂತಾರಾಷ್ಟ್ರೀಯ ಕಾರ್ಯದರ್ಶಿ ಪರ್ಯಾಯ ಶ್ರೀ ಪುತ್ತಿಗೆ ಮಠ ಇವರನ್ನು ಶ್ರೀ ನಾರಾಯಣ ಮಡಿ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ಗೋಪಾಲಕೃಷ್ಣ ಜೋಯಿಸ್ ಖ್ಯಾತ ಜ್ಯೋತಿಷಿ ಪಣಿಯಾಡಿ ಇವರನ್ನು ಶ್ರೀನಿವಾಸಾಚಾರ್ಯ ಪಣಿಯಾಡಿ ಇವರು ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಂತರ ಶ್ರೀಯುತ ಪ್ರಸಾದ್ ರಾಜ್ ಕಾಂಚನ್ MD ಕಾಂಚನ್ ಮೋಟರ್ಸ್ ಉಡುಪಿ ಇವರನ್ನು ರಾಘವೇಂದ್ರ ಭಟ್ ಅವರು ಮಾಲಾರ್ಪಣೆಯ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಗಿರೀಶ್ ಅಂಚನ್ ನಗರಸಭಾ ಸದಸ್ಯರು ಕುಂಜಿಬೆಟ್ಟು ಉಡುಪಿ ಇವರನ್ನು ಶ್ರೀ ಸುಬ್ರಹ್ಮಣ್ಯ ವೈಲಾಯ ಇವರು ಸ್ವಾಗತಿಸಬೇಕಾಗಿ ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದೇನೆ. ಶ್ರೀಯುತ ವಿಜಯ ರಾಘವರಾವ್ ಅಧ್ಯಕ್ಷರು ಕರಿಯಾಡಿ ಮಹಿಷಮರ್ದಿನಿ ದೇವಸ್ಥಾನ ಉಡುಪಿ ಇವರನ್ನು ಶ್ರೀ ರಾಜೇಶ್ ಭಟ್ ಪಣಿಯಾಡಿ ಇವರು ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ರಾಮಚಂದ್ರ ಅಡಿಗ ಖ್ಯಾತ ವಕೀಲರು ಕುಂಜಿಬೆಟ್ಟು ಉಡುಪಿ ಇವರನ್ನು
ಶ್ರೀ ಚಂದ್ರಶೇಖರ ಶೆಟ್ಟಿ ಇವರು ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದೇನೆ. ಶ್ರೀಯುತ ಹಯವದನ ತಂತ್ರಿಗಳು, ಶ್ರೀ ದೇವಳದ ಪ್ರಧಾನ ತಂತ್ರಿಗಳು, ಇವರನ್ನು ಶ್ರೀ ನಾಗರಾಜ ಭಟ್ ಇವರು ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದೇನೆ. ಹಾಗೂ ಶ್ರೀಯುತ ರಾಘವೇಂದ್ರ ಭಟ್ ಪ್ರಧಾನ ಅರ್ಚಕರು, ಇವರನ್ನು ಶ್ರೀ ರಾಮದಾಸ ಶೆಟ್ಟಿಗಾರ್ ಇವರು ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ವಂದನೆಗಳು. ಇನ್ನು ಮುಂದೆ ಶುಭ ನುಡಿಯ ಕಾರ್ಯಕ್ರಮ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಗೋಪಾಲಕೃಷ್ಣ ಜೋಯಿಸಿದರು ಶುಭ ನುಡಿಗಳನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. कृष्णं वन्दे मन्त्रपाशधरं दिव्यार्धकाकृतिं शिखाबन्धत्रयोपेतं भैष्मीनध्वकरार्चितं रमापतिं पूर्णगुणं मुकुन्दं व्यासं च विज्ञानसहस्रभानं पूर्णप्रबोधं च सुतर्कदीपं प्रमाद्गुरुंश्च प्रणमामि मूर्ध्ना श्रीगुरुभ्यो नमः. ವೇದಿಕೆಯಲ್ಲಿ ಆಸೀನರಾದಂತಹ ಹದಿನಾರು ಮಠಾಧೀಶರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರ ಅಡಿದಾವರೆಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಅವರ ಅನುಜ್ಞೆಯೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರನ್ನು ವಂದಿಸಿಕೊಂಡು ನನ್ನ ಮುಂಭಾಗದಲ್ಲಿ ಆಸೀನರಾದಂತಹ ಅನಂತ ಪದ್ಮನಾಭ ದೇವರ ಎಲ್ಲ ಭಕ್ತರನ್ನು ಕೂಡ ವಂದಿಸುತ್ತಾ ಎರಡು ಮಾತನ್ನಾಡಲಿಕ್ಕೆ ಬಯಸ್ತೇನೆ. ನಮ್ಮ ಪರಿಸರದಲ್ಲೇ ಅನಂತ ಕಾಲದಿಂದ ಇದ್ದಂತಹ ಅತ್ಯಂತ ಪ್ರಾಚೀನವಾದಂತಹ ದೇವಸ್ಥಾನ ಪಣಿಯಾಡಿಯ ಅನಂತ ಪದ್ಮನಾಭ ದೇವಸ್ಥಾನ. ಉಡುಪಿಯ ತುಂಬ ಹಳೆಯ ದೇವರು ಅನಂತೇಶ್ವರ ದೇವರು, ಅಜ್ಜಯ್ಯ ಅಂತ ಕರೀತಾರೆ. ಅಲ್ಲಿ ದೇವರು ಲಿಂಗರೂಪದಲ್ಲಿ ನೆಲೆಯಾಗಿದ್ದರೆ ತನ್ನ ಸ್ವರೂಪವನ್ನು ತನ್ನ ಅಂತರಂಗದ ಭಕ್ತರಾದಂತಹ ಮಾಧವ ಕುಂಜಿತಾಯರಿಗೆ ತೋರ್ಪಡಿಸಿದ್ದು ಪಣಿಯಾಡಿಯಲ್ಲಿ. ನಿತ್ಯವೂ ಕೂಡ ದೇವರ ದರ್ಶನಕ್ಕೆ ಹೋಗಿ ಬಂದ ನಂತರವೇ ಮಧ್ಯಾಹ್ನ ಊಟ ಮಾಡ್ತಾ ಇದ್ದಂತಹ ಕುಂಜಿತಾಯರು ಯಾವುದೋ ಒಂದು ಕಾಲದಲ್ಲಿ ಮಳೆಗಾಲದಲ್ಲಿ ನೆರೆಯ ಕಾರಣದಿಂದ ಹೋಗ್ಲಿಕ್ಕಾಗಲಿಲ್ಲ ಅಂತ ಬಹಳ ಕ್ಲೇಶದಿಂದ ಅನ್ನಾಹಾರ ಇಲ್ಲದೆ ಆವತ್ತು ಮಲ್ಕೊಂಡಿದ್ರಂತೆ. ದೇವರು ಸ್ವಪ್ನದಲ್ಲಿ ಬಂದು ಸೂಚನೆ ಕೊಟ್ಟಂತೆ, ಇಲ್ಲಿ ಪಣೆಯ ಅಡಿಯಲ್ಲಿ ನಾನಿದ್ದೇನೆ, ನನ್ನನ್ನು ಎತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡುವಂತ. ಹಾಗೆ ಕುಂಜಿತಾಯರ ಭಕ್ತರಿಗೆ ಒಲಿದು ಉಡುಪಿಯ ಅನಂತೇಶ್ವರ ದೇವರು ತನ್ನ ನಿಜರೂಪವನ್ನು ತೋರ್ಪಡಿಸಿದಂತಹ ಪುಣ್ಯಕ್ಷೇತ್ರ ಉಡುಪಿಯ ಪಣಿಯಾಡಿಯ ಅನಂತ ಪದ್ಮನಾಭ ದೇವರ ಈ ಸನ್ನಿಧಾನ. ಸಹಸ್ರಾರು ವರ್ಷದ ಇತಿಹಾಸ ಇರುವಂತಹ ದೇವಸ್ಥಾನ ಕಾಲನ ಹೊಡೆತಕ್ಕೆ ಸಿಕ್ಕು ಜೀರ್ಣಾವಸ್ಥೆಯನ್ನು ತಲುಪಿತ್ತು. ಅನೇಕ ಕಾಲ ಇಲ್ಲಿ ಜೀರ್ಣತೆಯನ್ನು ಹೊಂದಿಯೇ ಇತ್ತು. ದೇವರು ಪ್ರೇರಣೆ ಮಾಡಿದ್ರು. ಈಗಾಗಲೇ ನಾಗರಾಜಾಚಾರ್ಯರು ಹೇಳಿದಾಗೆ ಸುಮಾರು 2018ರಲ್ಲಿ ಈ ದೇವಸ್ಥಾನದ ನವೀಕರಣಕ್ಕೆ ಚಾಲನೆ ಸಿಕ್ಕಿತು. ಕೋವಿಡ್ ಬಂದ ಕಾರಣದಿಂದಾಗಿ ಒಂದಷ್ಟು ಕಾಲ ವಿಳಂಬ ಆಯಿತು. ಆದರೂ ಪುತ್ತಿಗೆ ಶ್ರೀಪಾದರ, ಸುಗುಣೇಂದ್ರ ತೀರ್ಥ ಶ್ರೀಪಾದರ ಮತ್ತು ಅವರ ಶಿಷ್ಯರ ತಪಸ್ಸಿನ ಫಲವೋ ಎಂಬಂತೆ ಕೋವಿಡ್ನ ಕಾಲದಲ್ಲಿಯೂ ಕೂಡ ಈ ಸಣ್ಣ ಊರಿನ ಎಲ್ಲ ಭಕ್ತರೂ ಕೂಡ ಧಾರಾಳ ದೇಣಿಗೆಯನ್ನು ಕೊಟ್ಟರು. ದೇವಸ್ಥಾನ ಒಳ್ಳೆಯ ರೀತಿಯಲ್ಲಿ ಜೀರ್ಣೋದ್ಧಾರ ಆಯಿತು. ಜೀರ್ಣೋದ್ಧಾರ ಆದ ಮಾರನೇ ವರ್ಷವೇ ಇಲ್ಲಿ ಧ್ವಜಸ್ತಂಭ ಪ್ರತಿಷ್ಠಾಪನೆ ಆಯಿತು, ಉತ್ಸವ ಪ್ರಾರಂಭ ಆಯಿತು. 2 ವರ್ಷ ಅನಂತೇಶ್ವರ ದೇವರ ರಥದಿಂದಲೂ ಕಡಿಯಾಳಿ ದೇವಸ್ಥಾನದ ರಥದಿಂದಲೂ ಉತ್ಸವ ನಡೆಯಿತು. ದೇವರು ವಿಪ್ರಬಳಗದ ಭಕ್ತರಿಗೆ ಸೂಚನೆ ಕೊಟ್ಟರು, ಈ ದೇವರು ಬೇರೆ ರಥದಲ್ಲಿ ಕೂತು ಉತ್ಸವ ಮಾಡೋದು ಸರಿಯಲ್ಲ, ತನ್ನದೇ ಆದಂತಹ ರಥವನ್ನು ಹೊಂದಬೇಕು ಅಂತ. ಅದು ಇವತ್ತು ಸಾಕಾರ ಆಗ್ತಾ ಇದೆ. ಈ ಸಭೆಯ ಪ್ರಾರಂಭದ ಹೊತ್ತಿನಲ್ಲಿಯೇ ಬಹಳ ಚಂದದ ರಥ ನಮ್ಮ ಎದುರಿಗೆ ಬಂದು ಇಲ್ಲಿ ನಿಂತಿದೆ. ಇದು ಈ ಪಣಿಯಾಡಿಯ ಎಲ್ಲ ಭಕ್ತರ ಒಂದು ಸುಯೋಗ ಅಂತ ಹೇಳಬೇಕು. ನಮ್ಮ ಕಾಲದಲ್ಲಿ ಇಂತಹ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಯಿತು, ನಮ್ಮ ಕಾಲದಲ್ಲಿ ಇಲ್ಲಿಗೊಂದು ಚಂದದ ಹೊಸದಾದ ರಥ ಸಮರ್ಪಣೆ ಆಯಿತು ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯ ವಿಷಯ. ಬಹಳ ಮಹಿಮೆ ಇರುವಂತಹ ದೇವರು, ನಮ್ಮದೆಲ್ಲರದ್ದು ಕೂಡ ಅನುಭವ, ಅನೇಕ ಭಕ್ತರ ಅನುಭವ. ಇಲ್ಲಿ ದೇವರು ಮಾತಾಡ್ತಾನೆ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಬೇಡಿದ್ದನ್ನೆಲ್ಲ ಕೊಡುವಂತಹ
ದೇವರ ಸನ್ನಿಧಾನ ಅಂತ. ಅಂತಹ ವಿಶಿಷ್ಟವಾದಂತಹ ಸನ್ನಿಧಾನದ ಈ ರಥ ನಿರ್ಮಾಣದ ಕಾರ್ಯದಲ್ಲಿ ಅನೇಕ ಮಂದಿ ಕೈ ಜೋಡಿಸಿದ್ದೀರಿ, ಅನೇಕ ಮಂದಿ ಉದಾರವಾಗಿ ದೇಣಿಗೆಯನ್ನೆಲ್ಲ ಅರ್ಪಣೆ ಮಾಡಿದ್ದೀರಿ. ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳುವುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಜ್ಞಾನಾನಂದ ಮೂರ್ತಿಯಾದಂತಹ ಕೃಷ್ಣ ನೆಲೆಸಿದ ಉಡುಪಿಯಲ್ಲಿ ವಾಯುದೇವರು ಅವತಾರ ಮಾಡಿದರು, ಲೋಕಕ್ಕೆ ತತ್ವವನ್ನು ಕೊಡಬೇಕು, ಜ್ಞಾನವನ್ನು ಕೊಡಬೇಕು ಅಂತ. ಅಂತಹ ಮಧ್ವಗುರುಗಳು ಅವತಾರ ಮಾಡಿದಂತಹ ಪುಣ್ಯಕ್ಷೇತ್ರದಲ್ಲಿ ಮಧ್ವರ ಪೂರ್ವಾಶ್ರಮದ ಸಹೋದರ ವಿಷ್ಣು ತೀರ್ಥರು ಒಂದಷ್ಟು ಕಾಲ ಇಲ್ಲಿ ಇದ್ದರು. ಇಲ್ಲಿ ತಪಸ್ಸು ಮಾಡಿದರು, ದೇವರನ್ನು ಸೇವೆ ಮಾಡಿದರು, ದೇವರನ್ನು ಒಲಿಸಿಕೊಂಡರು. ಅವರು ತಮ್ಮ ಗ್ರಂಥದಲ್ಲಿ ಆನಂದರೂಪಂ ವಿಭುಮ ಪ್ರಮೇಯಂ ವಿದ್ಯಾಸುಪೂರ್ಣಂ ಪರತಪರೇಶಂ ನಾರಾಯಣಂ ದೈವತ ವಂದ್ಯಪಾದಂ ಅನಂತಭೋಗೆ ಶೈತಂ ನಮಾಮಿ ಅಂತ ಹೇಳುವಂತಹ ಸ್ತೋತ್ರವನ್ನು ಈ ದೇವರ ಕುರಿತಾಗಿಯೇ ರಚಿಸಿದ್ರು ಅಂತ ಐತಿಹ್ಯ ಇದೆ. ಅಂತಹ ವಿಷ್ಣು ತೀರ್ಥರ ತಪೋಭೂಮಿ ಮಧ್ವರು ತಮ್ಮ ಜೀವಿತ ಕಾಲದಲ್ಲಿ ನಡೆದಾಡಿದಂತಹ ಸ್ಥಳ, ಅಂತಹ ವಿಶಿಷ್ಟವಾದಂತಹ ಸನ್ನಿಧಾನದ ಸೇವೆ ಮಾಡುವಂತಹ ಸುಯೋಗ ಎಲ್ರಿಗೂ ಪ್ರಾಪ್ತಿಯಾಗಲಿಕ್ಕಿಲ್ಲ. ನಮಗೆಲ್ಲ ಪ್ರಾಪ್ತಿಯಾಗಿದೆ ಅಂತ ಹೇಳುವಂಥದ್ದು ನಮ್ಮ ಯಾವುದೋ ಜನ್ಮದು ಪುಣ್ಯದ್ದು ಫಲ ಅಂತ ನಾವು ಭಾವಿಸಬೇಕು. ಅಂತಹ ದೇವಸ್ಥಾನದ ಉತ್ಸವಕ್ಕೆ ಬೇಕಾದಂತಹ ಈ ರಥ ಇವತ್ತು ಬಂದಿದೆ ಅಂತ ಹೇಳುವಂಥದ್ದು, ಅದನ್ನು ಕಾಣುವಂತಹ ಯೋಗ ನಮಗೆಲ್ಲ ಒದಗಿದಂಥದ್ದು ನಮ್ಮೆಲ್ಲ ಯಾವುದೋ ಜನ್ಮದ್ದು ಪುಣ್ಯ ಅಂತ ನಾವು ಭಾವಿಸಬೇಕು. ವೇದಿಕೆಯಲ್ಲಿ ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿಕ್ಕೆ ಚಿತ್ತೈಸಿದಂತಹ ಅದಮಾರು ಮಠದ ಶ್ರೀಪಾದರು ವಿಶ್ವಪ್ರಿಯ ತೀರ್ಥರಿದ್ದಾರೆ. ಅನೇಕ ಮಂದಿ ಇವರ ಪ್ರವಚನಗಳಿಂದ ಪ್ರಭಾವಿತರಾಗಿ ಎಲ್ಲಿಯವರೆಗೆ ಅಂತ ಕೇಳಿದರೆ ಮದ್ಯ ಮಾಂಸವನ್ನು ಸೇವನೆ ಮಾಡ್ತಿದ್ದವರು ಕೂಡ ಏಕಾದಶಿ ನಿರಾಹಾರವನ್ನು ಮಾಡ್ತಾ ಇರುವಂತಹ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ. ಬಹಳ ಸ್ಪಷ್ಟವಾಗಿ ಮತ್ತು ಸರಳವಾಗಿ ವೇದಾಂತದ ತತ್ವಗಳನ್ನು ತಿಳಿಸಿಕೊಡುವಂತಹ ಗರಿಮೆ ಅದಮಾರು ಶ್ರೀಪಾದರದ್ದು. ಈ ರಥ ಸಮರ್ಪಣೆಯ ಕಾರ್ಯಕ್ರಮಕ್ಕೆ ಅವರು ಬಂದದ್ದು ನಮಗೆಲ್ಲ ತುಂಬ ಸಂತೋಷವನ್ನು ತಂದಿದೆ. ತಮ್ಮ ಅನುಗ್ರಹದಿಂದ, ತಮ್ಮ ಪಾದಸ್ಪರ್ಶದಿಂದ ಈ ಕ್ಷೇತ್ರವು ಪಾವನವಾಯಿತು. ಇಲ್ಲಿ ಇನ್ನಷ್ಟು ಅಭಿವೃದ್ಧಿಯ ಕಾರ್ಯಗಳು ತಮ್ಮ ಅನುಗ್ರಹದಿಂದ ನಡೀತದೆ ಅಂತ ಹೇಳುವಂತಹ ಭರವಸೆ, ವಿಶ್ವಾಸ ನಮಗೆಲ್ಲ ಇದೆ. ಇದರ ಜೊತೆಗೆ ಒಂದೆರಡು ಮಾತನ್ನು ನಾವಿಲ್ಲಿ ಹೇಳಲೇಬೇಕು. ತುಂಬ ಬಲಿಷ್ಠವಾದಂತಹ ಭಕ್ತರ ಸಂಘಟನೆ ಈ ಕ್ಷೇತ್ರದಲ್ಲಿದೆ. ಆದ್ದರಿಂದ ಈ ಅತ್ಯಲ್ಪ ಕಾಲದಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರವು, ಅದರ ನಂತರದ ಒಂದೊಂದೇ ಕಾರ್ಯಕ್ರಮಗಳು ಬಹಳ ನಿರ್ವಿಘ್ನವಾಗಿ ಚಂದದಿಂದ ಆಗ್ತಾ ಇದೆ. ಅನೇಕ ಮಂದಿಯ ಅವಿರತವಾದಂತಹ ಪ್ರಯತ್ನ ಇಲ್ಲಿದೆ. ವೃತ್ತಿಯಿಂದ ನಾನು ಜ್ಯೋತಿಷಿ. ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಹೇಳುವಂತಹ, ಪೂಜೆ ಮಾಡಲಿಕ್ಕೆ ಹೇಳುವಂತಹ ಆಗಮಶಾಸ್ತ್ರ ಒಂದು ಮಾತು ಹೇಳ್ತದೆ, ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚಧ ಅಂತ. ಒಂದು ದೇವಸ್ಥಾನ ವೃದ್ಧಿ ಆಗಬೇಕಾದ್ರೆ 5 ಅಂಗಗಳು ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಪ್ರತಿಷ್ಠಾಪನೆ ಮಾಡಿದಂತಹ ಆಚಾರ್ಯರ ತಪಶಕ್ತಿ, ಅದೇ ರೀತಿ ನಿತ್ಯ ನಿರಂತರವಾದಂತಹ ವೇದಮಂತ್ರಗಳ ಅನುಷ್ಠಾನ, ವೇದಮಂತ್ರಗಳ ಪಾರಾಯಣ, ನಿಯಮಿತವಾದಂತಹ ಪೂಜೆ ಪುನಸ್ಕಾರಗಳು, ಅದರ ಜೊತೆಗೆ ವಾರ್ಷಿಕವಾಗಿ ಮಾಡಬೇಕಾದಂತಹ ಉತ್ಸವ, ಭಕ್ತರಿಗೆಲ್ಲ ಹೊಟ್ಟೆ ತಣಿಲಿಕ್ಕೆ ಬೇಕಾದಂತಹ ಅನ್ನದಾನ, ಇದಿಷ್ಟು ವ್ಯವಸ್ಥಿತವಾಗಿ ನಡೆದರೆ ಖಂಡಿತವಾಗಿ ಒಂದು ಕ್ಷೇತ್ರ ಜೀರ್ಣೋದ್ಧಾರ ಆಗ್ತದೆ ಅಂತ. ಅದು ನಮ್ಮ ಕಣ್ಣೆದುರಲ್ಲಿ ಎಲ್ಲವೂ ಕೂಡ ಆಗ್ತಾ ಇದೆ. ಒಂದೇ ಒಂದು ಕೊರತೆ ಇದ್ದದ್ದು, ದೇವರ ಉತ್ಸವಕ್ಕೆ ಸ್ವಂತದ್ದಾದ ರಥ ಇರಲಿಲ್ಲ ಅಂತ. ಅಂತಹ ರಥವೂ ಕೂಡ ಇವತ್ತು ಬಂದದ್ರಿಂದ ಎಲ್ಲ ವ್ಯವಸ್ಥೆಗಳು ಸಾಂಗವಾಗಿ ನಡಿಲಿಕ್ಕೆ ಬೇಕಾದಂತಹ ಅನುಕೂಲ ಇವತ್ತು ಒದಗಿ ಬಂದಿದೆ. ನಮ್ಮಲ್ಲಿ ಒಂದು ಮಾತಿದೆ, ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ ಅಂತ. ಭಗವಂತನನ್ನು ರಥದಲ್ಲಿ ಕೂಡಿಸಿ ಉತ್ಸವ ಮಾಡಿಸುವಾಗ ಆ ದೇವರ ದರ್ಶನ ಮಾಡಿದರೆ ಸಾಕು, ನಮ್ಮ ಅನಂತ ಜನ್ಮದ್ದು ಪಾಪ ಪರಿಹಾರ ಆಗ್ತದೆ, ಮೋಕ್ಷ ಸಿದ್ಧಿಸ್ತದೆ ಅಂತ. ಅದಕ್ಕೋಸ್ಕರ ಪೂರ್ವಿಕರು ರಥವನ್ನು ಮಾಡಿದರು, ಉತ್ಸವವನ್ನು ಮಾಡಿದರು ಅಂತ. ನಮಗೆ ಕಾಣುವಾಗ ಮರದಿಂದ ಶಿಲ್ಪಿಯೊಬ್ಬ ಕೆತ್ತಿದಂತಹ ಒಂದು ಸುಂದರವಾದಂತಹ ಆಕೃತಿ ಇದೆ ಅಂತ ಮಾತ್ರ ಕಂಡರೆ, ಶಾಸ್ತ್ರ ಹೇಳ್ತದೆ ಇದರ ಪ್ರತಿಯೊಂದು ಕೂಡ ಸಣ್ಣ ಸಣ್ಣ ಅಂಗದಲ್ಲಿ ಅನೇಕ ದೇವಾನುದೇವತೆಗಳ ಸನ್ನಿಧಾನ ಇದೆ ಅಂತ. ರಥದಲ್ಲಿ 4 ವೇದಗಳ ಅಭಿಮಾನಿ ದೇವತೆಗಳು, ಚತುಸ್ಸಾಗರದ ಅಭಿಮಾನಿ ದೇವತೆಗಳು, ಇಂದ್ರಾದಿ ಅಷ್ಟ ದಿಕ್ಪಾಲಕರು, ಗರುಡದೇವರು, ಶೇಷದೇವರು, ರುದ್ರದೇವರು, ಹೀಗೆ ಅನೇಕ ದೇವತೆಗಳ ಸನ್ನಿಧಾನ ರಥದಲ್ಲಿರ್ತದಂತೆ. ತಂತ್ರಿಗಳು ಉತ್ಸವಕ್ಕಿಂತ ಪೂರ್ವಭಾವಿಯಾಗಿ ರಥಶುದ್ಧಿ ಮಾಡಿ ಆ ದೇವತೆಗಳನ್ನೆಲ್ಲ ಅಲ್ಲಿ ಸ್ಥಾಪನೆ ಮಾಡಿ
ಆಮೇಲೆ ಆ ರಥದಲ್ಲಿ ಭಗವಂತನನ್ನು ಕೂರಿಸ್ತಾರೆ. ಆದ್ದರಿಂದ ರಥದಲ್ಲಿರುವಂತಹ ದೇವರನ್ನು ದರ್ಶನ ಮಾಡುವಾಗ ಎಲ್ಲ ದೇವತೆಗಳ ಸನ್ನಿಧಾನ ರಥದಲ್ಲಿ ಕೂಡಿಕೊಂಡಿರ್ತದೆ. ಆದ್ದರಿಂದ ಭಕ್ತರಿಗೆ ಬೇಕಾದಂತಹ ಇಷ್ಟಾರ್ಥ ರಥದಲ್ಲಿ ಕೂತಂತಹ ದೇವರನ್ನು ಕಾಣೋದ್ರಿಂದ ಸಿಗ್ತದೆ ಅಂತ. ಆದ್ದರಿಂದಲೇ ನಾವೆಲ್ಲ ತುಂಬ ಪ್ರಯತ್ನಪೂರ್ವಕವಾಗಿ ನಮ್ಮ ಎಲ್ಲ ಭಕ್ತಿಯ ದೇಣಿಗೆಗಳನ್ನು ಕೊಟ್ಟು ಈ ರಥವನ್ನು ನಿರ್ಮಾಣ ಮಾಡಿದ್ದೇವೆ. ಅಂತಹ ರಥದಲ್ಲಿ ಅನಂತ ಪದ್ಮನಾಭ ಕೂತು ಮುಂದಿನ ತಿಂಗಳಲ್ಲಿ ರಥಾರೂಢನಾಗಿ ಉತ್ಸವವನ್ನು ಮಾಡಲಿಕ್ಕಿದ್ದಾನೆ. ಅಂತಹ ದೇವರ ಅನುಗ್ರಹ ನಮಗೆಲ್ಲ ಪ್ರಾಪ್ತಿಯಾಗ್ತದೆ, ನಮ್ಮ ಭವಿಷ್ಯತ್ತು ಉಜ್ವಲ ಆಗ್ತದೆ, ನಮಗೆಲ್ಲ ಶ್ರೇಯಸ್ಸ ಆಗ್ತದೆ ಅಂತ ಹೇಳೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅದರ ಜೊತೆಗೆ ರಥವನ್ನು ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದಂತಹ ಕೋಟೇಶ್ವರದ ಪರಮೇಶ್ವರ ಆಚಾರ್ಯರು ಕೂಡ ಇಲ್ಲಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅನಂತ ಪದ್ಮನಾಭ ದೇವರ ಪೂರ್ಣಾನುಗ್ರಹ ಅವರ ಮೇಲಿರಲಿ, ಅವರ ಬಾಳು ಬಂಗಾರ ಆಗಲಿ. ಮುಂದಕ್ಕೂ ಕೂಡ ಇಂತಹ ದೊಡ್ಡ ದೊಡ್ಡ ರಥ ನಿರ್ಮಾಣ ಮಾಡುವಂತಹ ಯೋಗ ಭಾಗ್ಯ ಅವರಿಗೆಲ್ಲ ಒದಗಿ ಬರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ರಥ ನಿರ್ಮಾಣ ಕಾಲದಲ್ಲಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸಿದಂತಹ ಎಲ್ಲ ಭಕ್ತರಿಗೂ ಕೂಡ ದೇವರ ಪೂರ್ಣಾನುಗ್ರಹದಿಂದ ಪರಮಮಂಗಲ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಪುತ್ತಿಗೆ ಮಠಾಧೀಶ ಉಭಯ ಶ್ರೀಪಾದರಿಗೂ ಕೂಡ, ಅದರ ಜೊತೆಗೆ ಪಣಿಯಾಡಿ ದೇವಸ್ಥಾನದ ಆಡಳಿತ ಮಂಡಳಿ, ವಿಪ್ರ ಬಳಗದ ಎಲ್ಲ ಸದಸ್ಯರಿಗೂ ಪುನಃ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಜ್ಞಾನಿಗಳು ಅಂದರೆ ಕೃಷ್ಣ ಪರಮಾತ್ಮನಿಗೆ ಬಹಳ ಇಷ್ಟ. ಅಂತಹ ಜ್ಞಾನಿಗಳಾದಂತಹ ಪರಮಪೂಜ್ಯ ಶ್ರೀಪಾದಂಗಳವರು ಆಗಮಿಸಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಿಂದ ಶ್ರೀಪಾದರ ಅನುಷ್ಠಾನಾದಿಗಳಿಗೆ ಸ್ವಲ್ಪ ವಿಳಂಬ ಆಗಿರಬಹುದು. ಶ್ರೀಪಾದರನ್ನು ಮನಃಪೂರ್ವಕವಾಗಿ ಕ್ಷಮೆಯನ್ನು ಯಾಚಿಸ್ತಾ ಶ್ರೀಪಾದಂಗಳವರು ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಸಂದೇಶದ ಮೂಲಕ ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಫಣಿಯ ಅಡಿಯಲ್ಲಿರತಕ್ಕಂತಹ ಅಂದರೆ ಪಣಿಯಾಡಿ, ಫಣಿ ಅಂತೇಳಿ ಶೇಷನಿಗೆ ಹೆಸರು. ಶೇಷನ ಅಡಿಯಲ್ಲಿರತಕ್ಕಂತಹ ದೇವರು ಅಂತಂದರೆ ಲಕ್ಷ್ಮೀಪತಿ ನಾರಾಯಣ ಅಂತರ್ಥ. ಮೊದಲೊಂದು ಮಾತು ಹೇಳಿದರು, ಅಲ್ಲಿ ಲಿಂಗರೂಪದಲ್ಲಿ ಇದ್ದಾನೆ ಅನಂತೇಶ್ವರ, ರಥಬೀದಿಯಲ್ಲಿ ಲಿಂಗರೂಪದಲ್ಲಿದ್ದಾನೆ. ಗೊಂದಲ 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 ನಮ್ಮ ಜನಕ್ಕೆ ಏನು ಅಂತ ಅಲ್ಲಿ ಚಿಂತನೆ ಮಾಡಬೇಕು ಅಂತ. ಗೊಂದಲ ಇಲ್ಲದಿದ್ದವರಿಗೂ ಗೊಂದಲ ಸೃಷ್ಟಿ ಮಾಡುವ ಹಂದಿಗಳು ನಮ್ಮಲ್ಲೇನು ಕೊರತೆ ಇಲ್ಲ, ಬಹಳಷ್ಟು ಜನ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅದೇ ಅನಂತಾಸನ, ಅದೇ ನಾರಾಯಣ, ನಾನು ಇಲ್ಲಿ ಲಿಂಗದಲ್ಲಿ ಸನ್ನಿಹಿತನಾದವ ನಾನು ಯಾರು ಅಂತಂದರೆ ಫಣಿಯ ಅಡಿಯಲ್ಲಿ ಇರತಕ್ಕಂತಹ ದೇವರು ನಾನು ಅಂತ ತೋರಿಸಿಕೊಟ್ಟವ ಈ ಫಣಿಯಾಡಿ ದೇವರು. ಫಣಿ ಅಂದರೆ ಶೇಷ, ಶೇಷನ ಅಡಿಯಲ್ಲಿ ಕೂತಿರತಕ್ಕಂತಹ ದೇವರು ಅಂತಂದರೆ ಲಕ್ಷ್ಮೀಪತಿ ಒಬ್ಬ. ಮತ್ತು ಸರ್ಪಗಳನ್ನು ತನ್ನ ಅಲಂಕಾರವನ್ನಾಗಿ ಮಾಡಿಕೊಂಡವ ಹರ, ಆ ಸರ್ಪದ ಕೆಳಗೆ ಕೂತವ ಹರಿ. ಆದ್ದರಿಂದ ಎಂದೂ ಕೂಡ ನಾವು ವ್ಯಕ್ತಿಗಳನ್ನು ತಿಳ್ಕೊಳ್ಳುವಾಗ ಸ್ವಲ್ಪ ಆಚೆ ಈಚೆ ಆದರೂ ನಡೆಯುತ್ತೆ, ಚಲ್ತಾ ಹೇ. ಆದರೆ ದೇವರನ್ನು ಮಾತ್ರ ತಿಳ್ಕೊಳ್ಳುವಾಗ ಸ್ವಲ್ಪನೂ ವ್ಯತ್ಯಾಸ ಆಗಬಾರದು ಅಂತ ಹಿರಿಯರು ಹೇಳಿದ್ದಾರೆ. ಹೇಳಿದ್ದನ್ನು ಸಾತ್ವಿಕರಿಗೆ ಗೊಂದಲ ಆಗದ ರೀತಿಯಲ್ಲಿ ಫಣಿಯ ಅಡಿಯ ನಾರಾಯಣ ನಡೆಸಿಕೊಟ್ಟಿದ್ದಾನೆ. ಆದ್ದರಿಂದ ನಾವು ಈ ಫಣಿಯಾಡಿ ಸುತ್ತಮುತ್ತ ಇರತಕ್ಕಂಥ ಜನರೇ ಧನ್ಯರು ಅಂತ. ಯಾಕೆ? ಈ ರೂಪ ದೇವರ ಬಗ್ಗೆ ಇರತಕ್ಕಂತಹ ಗೊಂದಲವನ್ನು ಪರಿಹರಿಸತಕ್ಕಂತಹ ರೂಪ. ದೇವರ ಬಗ್ಗೆ ಇರುವ ಗೊಂದಲವನ್ನು ಪರಿಹರಿಸಿದ್ದಾನೆ ಅಂತಂದರೆ ಎಲ್ಲ ರೀತಿಯ ಗೊಂದಲಗಳಿಗೂ ಕೂಡ ಉತ್ತರವನ್ನು ಕೊಡತಕ್ಕಂತಹ ದೇವರು. ತುಂಬ ಜನ ಈಗ ಹೇಳಿದ್ರು ಏನು ಅಂತ, ಮಾತಾಡುವ ದೇವರು ಅಂತ. ದೇವರು ಮಾತಾಡ್ತಾನೆ, ಆದರೆ ದೇವರು ವಾಚಾಳಿ ಅಲ್ಲ. ವಾಚಾಳಿ ಅಂತಂದರೆ ಖುಷಿ ಬಂದಂತೆ ಮಾತಾಡುವವಲ್ಲ. ಮಾತಾಡಿಸುವ ತಾಕತ್ತು ಯಾರಿಗುಂಟು ಅವರ ಜೊತೆ ಮಾತಾಡ್ತಾನೆ ಅಷ್ಟೇ.
ಮತ್ತು ಎದುರಿಗೆ ಬಂದು ನಿಂತ ಕೂಡಲೇ ದೇವರು ಮಾತಾಡ್ತಾನೆ ಅಂತ ದೇವರನ್ನು ವಾಚಾಳಿ ಅಂತ ಬೈದು ಬಿಡ್ತಾರೆ ಜನ. ಮಾತಾಡಲಿಕ್ಕೆ ಗೊತ್ತು, ನಮಗೆ ಮಾತಾಡಿಸ್ಲಿಕ್ಕೆ ಗೊತ್ತಾ? ಹಾಗಿದ್ದರೆ ಅಂಥವರ ಹತ್ರ ಮಾತಾಡ್ತಾನೆ. ನಮ್ಮ ಧ್ವನಿ ಹೇಗಿರುತ್ತೋ ಅದಕ್ಕೆ ಸರಿಯಾದ ಧ್ವನಿಯನ್ನು ಅವನು ಹೊರಡಿಸ್ತಾನೆ. ನಮ್ಮದು ಕಂಠದ ಮೇಲಿನ ಧ್ವನಿಯಾದರೆ ಅವನದ್ದು ಕುತ್ತಿಗೆ ಮೇಲಿನದ್ದೇ ಧ್ವನಿ. ನಮ್ಮದು ನಾಭಿಯಿಂದ ಬರತಕ್ಕಂಥ ಧ್ವನಿ ಅಂತಾದರೆ ಅವನದ್ದು ಕೂಡ ನಾಭಿಯಿಂದಲೇ ಬರತಕ್ಕಂತಹ ಧ್ವನಿ. ಆವಾಗ ನಮ್ಮ ನಾಭಿಯಿಂದ ಹೊರಟ ಧ್ವನಿ ಅವನಿಗೆ ಕೇಳಿಸ್ತದೆ. ಆವಾಗ ಅವನಿಂದ ನಾಭಿಯಿಂದ ಹೊರಟಿರತಕ್ಕಂಥ ಧ್ವನಿ ನಮಗೆ ಕೆಲಸ ಮಾಡಿಕೊಡುತ್ತೆ. ಆ ದೃಷ್ಟಿಯಲ್ಲಿ ತುಂಬ ಸನ್ನಿಧಾನ ಇರತಕ್ಕಂತಹ ಈ ದೇವರಿಗೆ ಇವತ್ತು ನಾವೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ರಥವನ್ನು ಅರ್ಪಿಸಿದ್ದೇವೆ. ದೇವರಿಗೆ ರಥವನ್ನು ಅರ್ಪಿಸುವ ಉದ್ದೇಶ ಏನು ಅಂತಂದರೆ, ನಮಗೂ ಒಂದು ಒಳ್ಳೆಯ ರಥ ಕೊಡು ಅಂತಷ್ಟೇ, ಮತ್ತೇನೂ ಅಲ್ಲ. ಏನು ಒಳ್ಳೆಯ ರಥ? ಈ ಒಳಗಿನಿಂದ ಜೀವ ಕೂತಿದ್ದಾನೆ, ಜೀವ ಇದ್ದಾನೆ ತಾನೆ, ಯಾರಿಗೂ ಸಂಶಯ ಇಲ್ಲಲ್ಲ. ನಾನು ಬದುಕಿದ್ದೇನೋ ಸತ್ತಿದ್ದೇನೋ ಅಂಥೇಳಿ ಯಾರಿಗೂ ಸಂಶಯ ಇಲ್ಲ. ಒಳಗಿನಿಂದ ಜೀವ ಇದ್ದೇ ಇದ್ದಾನೆ. ಈ ದೇಹ ಎನ್ನುವುದು ಅವನಿಗೊಂದು ರಥ. ಕಾಗೆ ಉಂಟು, ಕಾಗೆ ದೇಹದೊಳಗೂ ಒಂದು ಜೀವ ಇದ್ದಾನೆ, ಕಾಗೆ ದೇಹವು ಒಂದು ರಥ. ಎಂತಹ ರಥ ಬೇಕು ನಮಗೆ ಅಂತಂದರೆ, ದಾಸರು ಒಂದು ಮಾತು ಹೇಳ್ತಾರೆ, ಬ್ರಹ್ಮಾಂಡವೆಲ್ಲ ಸುತ್ತಿ ನೋಡಲು ನಮ್ಮೂರೇ ವಾಸಿ ಅಂತ ದಾಸರದ್ದೊಂದು ಹಾಡು. ಏನು ನಮ್ಮೂರೇ ವಾಸಿ ಅಂತಂದರೆ ಉಡುಪಿ ಪಣಿಯಾಡಿ ವಾಸಿ ಅಂತ ಅರ್ಥನಾ? ಒಂದು ಕೆಲವರೆಲ್ಲ ಬೈಯೋದುಂಟು. ನಮ್ಮಲ್ಲಿ ಒಂದು ಗಾದೆ ಮಾತುಂಟು, ಒಡಿಪುದ ಪಟಿಂಗೆ ಕುಂಜಾರ್ದು ಮಂಗೆ ಕಾರಿಂಜದು ದಡ್ಡೆ ಅಂತ ಹೇಳಿಕೊಂಡು ಒಂದು ಮಾತುಂಟು. ಉಡುಪಿ ಅವನನ್ನು ಪಟಿಂಗ ಅಂತ ಕರೆದಿದ್ದಾರೆ. ಯಾಕೆಂದರೆ ಎಲ್ಲಿ ಹೋದರೂ ಕೂಡ ಇನ್ನೊಬ್ಬರ ಬಗ್ಗೆನೇ ಒಂದು ಗಾದೆ ಮಾತುಂಟು, ಸಾರು ಬಂದಾಗ ಸೋರ್ರೆ ಸುರುವಾನು ಅಂತ. ಎಲೆಗೆ ಸಾರು ಬಂದ ಕೂಡಲೇ ಆಯ ಅಂಚಗರ ಬಿಯ ಇಂಚಗರ, ಅಕುಳಿ ಇಂಚಗರ ಮೊಕುಳಿ ಎಂಚಗರ, ಏನು ಎಂಚ ಅವು ಗೊತ್ತುದ್ದಿ. ಈ ರೀತಿ ಮಾತಲ್ಲೇ ಇಡೀ ಊಟ ಕಳೆಯುವವರಂತೆ. ಆದ್ದರಿಂದ ಉಡುಪಿಯವನನ್ನು ಪಟಿಂಗ ಅಂತ ಹಿರಿಯರೊಂದು ಮಾತು ಹೇಳಿದ್ದುಂಟು. ಆದ್ದರಿಂದ ನಮ್ಮೂರೇ ವಾಸಿ ಅಂತಂದರೆ ಈ ಸೆಕೆಯ ಉಡುಪಿಯ ವಾಸಿಯೋ ಅಲ್ಲ. ಮತ್ತು ದಾಸರ ಆಂತರ್ಯ ಏನು ಅಂತಂದರೆ, 84 ಲಕ್ಷ ಯೋನಿಗಳಲ್ಲಿ ಬಂದು ಬಂದು ನೊಂದೇ ನಾನು ಅಂತಾರೆ ದಾಸರು ದೇವರ ಮುಂದೆ ನಿಂತುಕೊಂಡು. ಎಷ್ಟು ರೀತಿಯ ಜೀವರಾಶಿಗಳಿದ್ದಾರೆ ಅಂತಂದರೆ, ಕಾಗೆ, ಗೂಗೆ, ನರಿ, ನಾಯಿ, ಹಂದಿ, ಕತ್ತೆ, ಕೋಳಿ ಅಂತ ಹೇಳಿಕೊಂಡು ಒಟ್ಟಿಗೆ 84 ಲಕ್ಷ ರೀತಿಯ ಜೀವರಾಶಿಗಳಿದ್ದಾರೆ ಅಂತ. ಅದರಲ್ಲಿ ಮನುಷ್ಯನೂ ಒಂದು, ಮನುಷ್ಯ ದೇಹವು ಒಂದು. ದಾಸರು ಅಷ್ಟು ದೇಹಗಳಲ್ಲಿ ಬಂದರೆ ಏನು ಲಾಭ ಆಯಿತು ಅಂತ ಕೇಳ್ತಾರೆ. ಎಲ್ಲಿ ಊಟ ಉಂಟು ಅಲ್ಲಿ ಸೇರುವುದು, ಊಟ ಮುಗೀತಾ ಕೈ ತೊಳಿಲಿಕ್ಕೆ ಮನೆಗೆ ಹೋಗುವುದು. ತುಂಬ ಜನರದ್ದು ಅಂಥದ್ದು ಅವಸ್ಥೆ ಉಂಟು. ಕೈ ತೊಳೆದು ಒಂದು ಮನೆ ಒಳಗೆ ಬಂದು ಯಜಮಾನನಿಗೆ 1-2 ಸಾವಕಾಶದ ಮಾತು ಹೇಳುವಷ್ಟು ನಮ್ಮಲ್ಲಿ ತಾಳ್ಮೆ ಇಲ್ಲ. ಯಜಮಾನನ ಮನೆಗೆ ನಾವೆಲ್ಲ ಅತಿಥಿಗಳಾಗಿ ಅಭ್ಯಾಗತರಾಗಿ ಊಟಕ್ಕೆ ಹೋದಾಗ ಯಜಮಾನನ ಮನೆಯ ಒಳಗಿರತಕ್ಕಂಥ ಕಲಿ ಅಂಗಳದಲ್ಲಿ ಬಂದು ನಿಂತಿರ್ತಾನೆಂತೆ, ಕಾಯ್ತಾ ಇರ್ತಾನೆಂತೆ. ಯಾರು ಊಟ ಮಾಡಿದ ತಕ್ಷಣ ಅಂಗಳದಿಂದಲೇ ಕೈ ತೊಳಿಲಿಕ್ಕೆ ಅಥವಾ ಅಂಗಳದಲ್ಲೇ ಕೈ ತೊಳೆದು ಯಜಮಾನಿಗೆ ಹೇಳದೆ ಮನೆಗೆ ಹೋಗ್ತಾರೋ ಅವರ ಜೊತೆಗೆ ಕಲಿ ಹೊರಟು ಹೋಗ್ತಾನೆಂತೆ. ಅದರಿಂದ ಸುತರಾಮ್ ಇಂತಹ ಪ್ರಸಂಗ ಬರೀ ಊಟ ತಿಂಡಿ ತಿನ್ನೋದು ತೇಗೋದು ಇದರಲ್ಲಿ ಮಾತ್ರ ನಾವು ಇರಬಾರ್ದಲ್ವೋ. ಆದರೆ ದೇಹವನ್ನು ಕೊಟ್ಟಿರತಕ್ಕಂಥ ಭಗವಂತನಿಗೊಂದು ಕೃತಜ್ಞತೆಯನ್ನು ಸೋರಿಸುವುದು. ಯಾರಲ್ಲಿ ಕೃತಜ್ಞತೆ ಇಲ್ಲವೋ ಕೃತಜ್ಞನಿಗೆ ಯಾವುದೇ ರೀತಿಯಾಗಿರತಕ್ಕಂಥ ಪ್ರಾಯಶ್ಚಿತ್ತ ಇಲ್ಲ ಅಂತೆ. ಆದ್ದರಿಂದ ಈ ಮನುಷ್ಯ ದೇಹ ಯಾರಿಂದ ನಮಗೆ ಬಂದಿದೆ, ನಾವೇ ಮಾಡಿಕೊಂಡದ್ದಲ್ಲ, ಮತ್ತು ದೇವರು ಕೊಟ್ಟದ್ದು ಅಂತ ಖಾತ್ರಿ ಉಂಟು. ಆದ್ದರಿಂದ ದೇವರು ನಮಗೆ ಇಂತಹ ದೇಹವನ್ನು ಕೊಟ್ಟಿದ್ದಾನೆ. ನಮ್ಮೂರೇ ವಾಸಿ, ಮಾನವ ದೇಹ ಎನ್ನತಕ್ಕಂಥ ಊರೇ ವಾಸಿ. ಯಾಕೆನ್ನ ಈ ರಾಜ್ಯಕ್ಕೆ ಎಳೆ ತಂದೆ ಹರಿಯೇ ಸಾಕಲಾರದೆ ಎನ್ನ ಯಾಕೆ ಪುಟ್ಟಿಸಿದೆ ಈ ರಾಜ್ಯ, ಈ ದೇಹ, ಈ ದೇಶ. ಹಾಗಾದರೆ ಇದು ಒಂದು. ಹಾಗಾದರೆ ನಮ್ಮ ರಥ, ನಮ್ಮ ದೇಹ ಹೇಗಿರಬೇಕು? ಒಳ್ಳೆ ಇಂದ್ರಿಯಗಳೆಲ್ಲ ಚೆನ್ನಾಗಿರಬೇಕು, ಕೈಕಾಲು ಗಟ್ಟಿ ಇರಬೇಕು, ಸಾಯುವ ತನಕ ಕೈಕಾಲು ಬೀಳತಕ್ಕಂಥ ಪ್ರಸಂಗ ಬರಬಾರದು. ಅಂತಹ ಸುಂದರ ರಥ ನಮ್ಮದು ಆಗಬೇಕು ಅಂತಾದರೆ ನಮ್ಮ ದೇವರಿಗೆ ನಾವು ರಥವನ್ನು, ಒಳ್ಳೆಯ ರಥವನ್ನು ಒಪ್ಪಿಸಿದರೆ ದೇವರು ಜನ್ಮ ಜನ್ಮಕ್ಕೂ ನಮಗೆ ಒಳ್ಳೆಯ ರಥ, ಕೈಕಾಲುಗಳೆಲ್ಲ ಗಟ್ಟಿ ಇರತಕ್ಕಂಥ ರಥವನ್ನು ಕೊಡ್ತಾನೆ. ಉಪನಿಷತ್ತೊಂದು ಮಾತು ಹೇಳುತ್ತೆ, ಶರೀರಂ ರಥಮೇವಚ ಆತ್ಮಾನಂ ರಥಿನಂ ವಿದ್ಧಿ. ಒಳಗಿರತಕ್ಕಂಥ ಜೀವನೇ ರಥಿಕ.
ಅರ್ಜುನನಂತೆ ರಥದಲ್ಲಿ ಕೂತವ ಆತ್ಮಾನಂ ರಥಿನಂ ವಿದ್ದಿ ಶರೀರಂ ರಥಮೇವಚ. ಈ ರಥವನ್ನು ಎಳ್ಕೊಂಡು ಹೊಡತಕ್ಕಂಥವುಗಳು ಕುದುರೆಗಳು ಯಾವುದು ಅಂತಂದರೆ ಇಂದ್ರಿಯಾಣಿ ಹಯಾನ್ ಆಹುಹು. ಅಲ್ಲೇನೊಂದು ಒಳ್ಳೆಯ ರೂಪ ಕಂಡೆವು, ದೇಹವನ್ನು ಹಿಡ್ಕೊಂಡು ಕಣ್ಣು ಅಲ್ಲಿಗೆ ಓಡಿತು. ಅಲ್ಲೇನೊಂದು ಶಬ್ದ ಕೇಳಿತು, ಕಿವಿ ದೇಹವನ್ನು ಹಿಡ್ಕೊಂಡು ಅಲ್ಲಿಗೆ ಓಡಿತು. ಆದರೆ ಇಂದ್ರಿಯಾಣಿ ಹಯಾನ್ ಆಹುಹು, ಇಂದ್ರಿಯಗಳನ್ನು ಕುದುರೆಗಳನ್ನಾಗಿ ಕರೆದರು, ದೇಹವನ್ನು ರಥವನ್ನಾಗಿ ಕೊಟ್ಟರು. ಮನಪ್ರಗ್ರಹವಾನ್, ಆ ಕುದುರೆಗಳು ಖುಷಿ ಬಂದಂತೆ ಓಡಬಾರದಲ್ವೋ, ನೋಡಬಾರದನ್ನು ನೋಡಿದರೆ ಹೊಡೆಯಬಾರದವ ಹೊಡಿತಾನೆ ನಮಗೆ. ಆವಾಗ ಕುದುರೆಗಳು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಮಾತ್ರ ಕರ್ಕೊಂಡು ಹೋಗಬೇಕು ಅಂತಾದರೆ ಅದಕ್ಕೆ ಕಡಿವಾಣ ಮನಪ್ರಗ್ರಹವಾನ್ ನರಹ. ಮನಸ್ಸನ್ನೇ ಕಡಿವಾಣ ಅಂತ ಇಟ್ಟುಕೋ. ಜೀವ ರಥಿಕನಾದ. ಸಾರಥಿ ಯಾರು ಅಂತ ಕೇಳಿದರೆ ಬುದ್ಧಿ ಇದ್ದರೆ ಬುದ್ಧಿ ಅಂತೂ ಸಾರಥಿ ಮಿದ್ದಿ. ಭಾಳಷ್ಟು ಜನಕ್ಕೆ ಬುದ್ಧಿ ಇಲ್ಲ ಅಂತಲೂ ಗೊತ್ತಿಲ್ಲ. ಅದಕ್ಕಂದ್ರೆ ಒಳ್ಳೆಯ ಬುದ್ಧಿ, ಆ ಬುದ್ಧಿಯ ಕೈಗೆ ಈ ಮನಸ್ಸನ್ನು ಕೊಡು. ಆವಾಗ ಬುದ್ಧಿ ಮನಸ್ಸನ್ನು ಮೂಲಕ ಇಂದ್ರಿಯಗಳನ್ನು ಎಲ್ಲಿಗೆ ಕಳಿಸಬೇಕು ಕಳಿಸಬಾರ್ದು ಅಂತ ತೀರ್ಮಾನ ಮಾಡ್ತಾನೆಂತೆ. ಎಲ್ಲಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಎನ್ನುವುದನ್ನು ಬುದ್ಧಿ ಇಲ್ಲದಿದ್ದರೆ ಏನಾಗುತ್ತೆ, ಒಳ್ಳೆಯ ಎತ್ತರ ಸ್ಥಾನದಲ್ಲಿ ನಿಲ್ಲೋದು, ಏನೇನೇನೇನು ಮಾತಾಡುವುದು, ಸಮಾಜದ ಜನರಿಂದ ಉಗಿಸಿಕೊಳ್ಳೋದು. ಮಹಾಕುಂಭದಲ್ಲಿ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನ ಆಗುತ್ತೋ ಅಂಥೇಳಿ ಒಂದು ಇದು ಏನು ಗೊತ್ತೋ, ಇದು ಬುದ್ಧಿ ಇಲ್ಲ, ಸಾರಥಿಯೇ ಇಲ್ಲ. ರಥ ಮನಸ್ಸೆಂಬ ಕಡಿವಾಣದಿಂದ ರಥ ಒಂದೇ ಸವನೇ ಓಡ್ತಾ ಉಂಟು. ಆದರೆ ಮತ್ತೊಂದು ಕೇಳಲಿಕ್ಕೆ ಧೈರ್ಯ ಇಲ್ಲ. ಅದಕ್ಕೆ ನನಗೂ ಒಮ್ಮೊಮ್ಮೆ ತೋರುತ್ತೆ, ಹೇಗೆ ಕಚೇರಿಯಿಂದ 60ಕ್ಕೆ ನಿವೃತ್ತಿಯೋ, ಶಾಲೆಯಿಂದ 60ಕ್ಕೆ ನಿವೃತ್ತಿಯೋ, ಅದೇ ರೀತಿಯಲ್ಲಿ ರಾಜಕೀಯದಿಂದಲೂ ಕೂಡ 60ಕ್ಕೆ ನಿವೃತ್ತಿ ಆದರೆ ನಮ್ಮ ದೇಶ ಸುಭಿಕ್ಷೆ ಆಗುತ್ತೆ ನನಗೇನು ಒಮ್ಮೊಮ್ಮೆ ತೋರುತ್ತೆ. ಹಾಗೆ ಇಂತಹ ಒಳ್ಳೆಯ ಭವ್ಯವಾದ ರಥ, ಶರೀರ ಅನ್ನತಕ್ಕಂಥ ರಥವನ್ನು ಹೇ ಅನಂತ ಪದ್ಮನಾಭ, ಹೇ ಪಣೆಯ ಅಡಿಯಲ್ಲಿರತಕ್ಕಂತಹ ದೇವರೇ ನನಗೆ ಒದಗಿಸಿಕೊಡು ಎನ್ನುವ ದೃಷ್ಟಿಯಿಂದ ಇಂತಹ ರಥವನ್ನು ನಾವೆಲ್ಲ ಸೇರಿಕೊಂಡು ಇವನಿಗೆ ಅರ್ಪಣೆ ಮಾಡಿದ್ದೇವೆ. ಅನಂತಾಸನನ ರಥದ ರುಚಿಯನ್ನು ಕಂಡ, ಹೆಂಡತಿಯಾದ ಕಡಿಯಾಳಿ ಅಮ್ಮನ ರಥದ ರುಚಿಯನ್ನೂ ಕಂಡ, ಈಗ ಸ್ವಂತ ರಥ ಬೇಕು ಅಂತ ತೀರ್ಮಾನಕ್ಕೆ ಬಂದ. ಅಂದರೆ ನಾವು ಈ ದೇವರನ್ನು ಉಪಾಸನೆ ಮಾಡುವಾಗ ನೀನು ರಥದಲ್ಲಿ ಕೂತವ ರಥದಲ್ಲಿ ಕೂತವ ರಥದಲ್ಲಿ ಕೂತವ ಅಂತ ನಾವು ರಥದಲ್ಲಿ ಆ ದೇವರನ್ನು ನೋಡಿ ನಾವು ತೃಪ್ತರಾದಾಗ ದೇವರು ಹೇಗೆ ತನಗೆ ಒಂದು ಸ್ವಂತ ರಥವನ್ನು ಮಾಡಿಕೊಂಡ್ನೋ ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿ ದಿವಸ ನನ್ನ ದೇಶಕ್ಕೆ ಒಳ್ಳೆಯದು ಮಾಡು, ನನ್ನ ದೇಶಕ್ಕೆ ಒಳ್ಳೆಯದು ಮಾಡು, ನನ್ನ ದೇಶಕ್ಕೆ ಒಳ್ಳೆಯದು ಮಾಡು, ನನ್ನ ಮಗ ನೀನು ಲಕ್ಷ್ಮೀಪತಿ, ನೀನು ಲಕ್ಷ್ಮೀಪತಿ, ಬ್ರಹ್ಮನೇ ಮೊದಲಾಗಿರತಕ್ಕಂಥ ಒಳ್ಳೆಯ ಸಂತತಿಯನ್ನು ಪಡೆದವ. ಹೇಗೆ ಒಳ್ಳೆಯ ರಥದಲ್ಲಿ ಕೂತವ ಒಳ್ಳೆಯ ರಥದಲ್ಲಿ ಕೂತವ ಅಂತ ಚಿಂತನೆ ಮಾಡಿದ್ದಕ್ಕೆ ಒಂದು ಒಳ್ಳೆಯ ರಥವನ್ನೇ ಮಾಡಿಕೊಂಡ್ನೋ ಅದೇ ರೀತಿಯಲ್ಲಿ ನೀನು ಲಕ್ಷ್ಮೀಪತಿ, ಹೇಳಿದಂತೆ ಕೇಳತಕ್ಕಂತಹ ಹೆಂಡತಿಯ ಜೊತೆಗೆ ಇರುವವ ನೀನು, ಅದೇ ರೀತಿಯಲ್ಲಿ ಒಳ್ಳೆಯ ಮಕ್ಕಳನ್ನು ಪಡೆದವ ನೀನು, ಒಳ್ಳೆಯ ಮನೆಯಲ್ಲಿ ಕೂತವ ನೀನು ಅಂತ ಹೇಳಿಕೊಂಡು ಅವನನ್ನು ಪ್ರತಿ ದಿವಸ ಚಿಂತನೆ ಮಾಡಿದರೆ ಒಳ್ಳೆಯ ಹೆಂಡತಿಯನ್ನು, ಹೇಳಿದಂತೆ ಕೇಳತಕ್ಕಂತಹ ಮಕ್ಕಳನ್ನು, ಒಳ್ಳೆಯ ಮನೆಯನ್ನು, ಒಳ್ಳೆಯ ಮನವನ್ನು ಎರಡನ್ನೂ ಕೂಡ ಈ ಅನಂತ ಪದ್ಮನಾಭ ನಮಗೆ ಕೊಡ್ತಾನೆ. ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ಬರೇ ನಮ್ಮ ಮನಸ್ಸು ನಮ್ಮ ಮನೆ ಇದು ಮಾತ್ರ ಚಂದ ಇದ್ದರೆ ಸಾಲದು. ನಾಳೆಯ ದಿವಸ ನಿರ್ವಿಘ್ನವಾಗಿ ಈ ದೇವಸ್ಥಾನದಲ್ಲಿ ಉತ್ಸವ ನಡೀಬೇಕು ಅಂತಾದರೆ ಯಾವುದೇ ರೀತಿಯಾದ ಕಲ್ಲು ಗಿಲ್ಲು ಬೀಳದೆ ನಮ್ಮ ದೇವಸ್ಥಾನದ ಉತ್ಸವಗಳು, ನಮ್ಮ ದೇವಸ್ಥಾನದ ಮೆರವಣಿಗೆಗಳು ನಿರ್ವಿಘ್ನವಾಗಿ ನಡೀಬೇಕು ಅಂತಾದರೆ ನಮ್ಮ ದೇಶದ ಬಗ್ಗೆನೂ ಕೂಡ ನಾವು ಈ ದೇವರಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡೋಣ. ಯಾರೂ ಕೂಡ ಹಾಳಾಗಬೇಕು ಅಂತ ನಮ್ಮ ಚಿಂತನೆ ಕೂಡುದು. ಮೊದಲೇ ನಾವು ಹಿಂದೂಗಳು ಕಮ್ಮಿ ಆಗ್ತಾ ಇದ್ದೇವೆ. ಹಾಳಾಗಿ ಹೋಗಲಿ ಅಂತಂದರೆ ಮತ್ತಷ್ಟು ಕಮ್ಮಿ ಆಗ್ತಾರೆ. ಆದ್ದರಿಂದ ಯಾರಿಗೆ ದೇಶದ ಬಗ್ಗೆ ದೇವನ ಬಗ್ಗೆ ಕಾಳಜಿ ಇಲ್ಲದೆ ಕೇವಲ ದೇಹದ ಬಗ್ಗೆ ಮಾತ್ರ ಕಾಳಜಿ ಉಂಟೋ ಅವರಿಗೂ ಕೂಡ ದೇಶದ ಬಗ್ಗೆ ದೇವನ ಬಗ್ಗೆ ಕಾಳಜಿ ಬರುವಂತೆ ಮಾಡೋ ಅಂತ ಹೇಳಿಕೊಂಡು ಪ್ರತಿ ದಿವಸ ನಮ್ಮ ಈ ಅನಂತ ಪದ್ಮನಾಭನಲ್ಲಿ ಪ್ರಾರ್ಥನೆ ಮಾಡಿದರೆ ನಿರ್ವಿಘ್ನವಾಗಿ ನಾವು ಇಂತಹ ಉತ್ಸವಗಳನ್ನು ನಿರ್ಭೀತಿಯಿಂದ ಯಾವ ಬೀದಿಯಲ್ಲಿ ಬೇಕಾದರೂ ನಮ್ಮ ಉತ್ಸವ ಹೋಗಲಿಕ್ಕೆ ಯಾವ ದೊಣ್ಣೆರಾಯನ ಅಪ್ಪಣೆಯೂ ಇಲ್ಲದೆ ನಡೆಸಲಿಕ್ಕೆ ಸಾಧ್ಯ ಆಗಲಿ. ಅಂತಹ ವಾತಾವರಣ ನಮ್ಮಲ್ಲಿ ನಿರ್ಮಾಣ ಆಗಲಿ ಅಂತ ಹೇಳ್ತಾ, ಪುತ್ತಿಗೆಯವರು ಮತ್ತು ನಾವು ಪರ್ಯಾಯ ಶ್ರೀಗಳವರು, ಸುಗುಣೇಂದ್ರ ತೀರ್ಥರು ಮತ್ತು ನಾವು ಅದಮಾರು ಮಠ ಎಂಬ ಒಂದೇ ರಥದಲ್ಲಿ ಇಬ್ಬರು ಇದ್ದವರು, ಎರಡು ದೇವರುಗಳು ಆ ಒಂದೇ ಅವರು ಎಲ್ಲ ನೀವೆಲ್ಲ ಆವಾಗ ಎಳೆದಿದ್ದೀರಾ.
ತುಂಬ ಶ್ರೀಗಳವರು ನಮ್ಮ ಮೇಲೆ ಅಷ್ಟೇ ಅಭಿಮಾನ ಇಟ್ಟು ರಥದ ಉದ್ಘಾಟನೆಗೆ ಬರಬೇಕು ಅಂತ ಅಂದಿದ್ದರು. ಅವರ ಪ್ರತಿನಿಧಿಯಾಗಿ ಬಂದಿದ್ದೇನೆ. ನಿಮ್ಮೆಲ್ಲರ ಪರವಾಗಿ ನಾವೆಲ್ಲ ಸೇರಿಕೊಂಡು ಈ ರಥವನ್ನು ಅವನಿಗೆ ಒಪ್ಪಿಸೋಣ. ಅವನು ಆ ರಥದಲ್ಲಿ ಮೆರೀಲಿ, ನಮ್ಮ ದೇಶಕ್ಕೆ ಸುಭಿಕ್ಷೆ ಆಗಲಿ ಅಂತ ಆಶಿಸಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು. ಶಾಸ್ತ್ರದ ಪ್ರಮೇಯವನ್ನು ಸುಲಭವಾಗಿ ಅರ್ಥ ಮಾಡಿಸಿಕೊಟ್ಟಂತಹ ಹಾಗೂ ಅನೇಕ ಅಪೂರ್ವ ವಿಚಾರಗಳನ್ನು ದೇಶಭಕ್ತಿಯೊಂದಿಗೆ ಭಗವಂತನ ಆರಾಧನೆ ಯಾವ ರೀತಿಯಾಗಿ ನಡೆಸಬೇಕು ಎನ್ನುವ ಅಭೂತ ಪ್ರಮೇಯಗಳನ್ನು ತಿಳಿಸಿಕೊಟ್ಟಂತಹ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಈಗ ಶ್ರೀಯುತ ನಾಗರಾಜಾಚಾರ್ಯರು ಹಾಗೂ ಪ್ರಸನ್ನಾಚಾರ್ಯರು ಶ್ರೀಪಾದಂಗಳವರಿಗೆ ವಸ್ತ್ರ ಸಮರ್ಪಿಸುವುದರ ಮೂಲಕ ಗೌರವಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಯುತ ಜಯಕರ ಶೆಟ್ಟಿಯವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಶ್ರೀ ಪ್ರಸಾದ್ ರಾಜ್ ಕಾಂಚನ್ ಅವರು ತಮ್ಮ ಶುಭ ನುಡಿಗಳೊಂದಿಗೆ ವಿಷಯಗಳನ್ನು ತಿಳಿಸಬೇಕು. ಶ್ರೀಯುತ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಅವರು ಶುಭ ನುಡಿಗಳನ್ನು ನೀಡಲಿಕ್ಕಿದ್ದಾರೆ. ಒಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪುರಾಣನನ್ನು ಸ್ಥಳೀಯವಾಗಿ ಪೂಜಿಸಲ್ಪಡುವ ಶ್ರೀ ಲಕ್ಷ್ಮೀ ಪದ್ಮನಾಭ ದೇವರ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿದ್ದು ನಮಗೆಲ್ಲಿಗೆ ಆಶೀರ್ವಚನೆಯನ್ನು ಕೈದಿರುವ ಪರಮ ಪೂಜ್ಯ ಅದುಮಾರ ಮಠದ ಶ್ರೀ ಶ್ರೀ ವಿಶ್ವ ಪ್ರಿಯ ತೀರ್ಥ ಸ್ವಾಮೀಜಿಗಳ ಪಾದಕಮಲಕ್ಕೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿರುವ ಎಲ್ಲ ಗೌಣಿತರೇ, ನೆರೆದಿರುವ ಎಲ್ಲ ಭಗವತ್ ಭಕ್ತರೇ, ಬಂಧು ಮಿತ್ರರೇ, ಬಹುಶಃ ಭಾಳ ದಿನದ ಒಂದು ಕನಸು ಈ ದೇವಸ್ಥಾನಕ್ಕೆ ಒಂದು ರಥ ಸಮರ್ಪಣೆ ಆಗಬೇಕಿತ್ತಂತ. ಬಹುಶಃ ದೇವರ ಇಚ್ಛೆಯಂತೆ ಭಾಳ ಒಂದು ಪುಣ್ಯದ ಕಾಲದ ಸಮಯದಲ್ಲಿ ಅದು ಸಮರ್ಪಣೆ ಆಗಿದೆ. ಏಕೆಂದರೆ ಈ ದೇವಸ್ಥಾನ ಸುಗನೇಂದ್ರ ತೀರ್ಥ ಶ್ರೀಪಾದರ ಪುತ್ತಿಗೆ ಮಠಕ್ಕೆ ಸಂಬಂಧಪಟ್ಟದ್ದು. ಆ ಸಂದರ್ಭದಲ್ಲಿ ಅವರೀಗ ವಿಶ್ವಗೀತ ಪರ್ಯಾಯದ ಆಚರಣೆಯಲ್ಲಿದ್ದರೆ, ಇನ್ನೊಂದೆಡೆ ಇಡೀ ವಿಶ್ವವೇ ಭಾಗವಹಿಸುವಂಥ ಪ್ರಯಾಗರಾಜದ ಈ ಕುಂಭಮೇಳ, ಅದರ ಜೊತೆಗೆ ನಮ್ಮ ಉಡುಪಿಯ ಅದುಮಾರ್ ಶ್ರೀಗಳು ಈ ಒಂದು ರಥದ ಸಮರ್ಪಣೆಯನ್ನು ಭಾಗವಹಿಸುವುದು ನಮಗೆಲ್ಲರಿಗೆ ದೊಡ್ಡ ಹೆಮ್ಮೆ ಅಂತ ಎನಿಸ್ತಿದೆ. ಏಕೆಂದರೆ ನಮ್ಮೆಲ್ಲರ ಶಕ್ತಿ ಯಾವುದು ಕೇಳಿದರೆ ನಮ್ಮಲ್ಲಿರುವ ಧಾರ್ಮಿಕ ಶ್ರದ್ಧೆ, ನಮ್ಮಲ್ಲಿರುವಂಥ ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಬಹುಶಃ ದೇವರ ಇಚ್ಛೆಯಂತೆ ಅದೆಲ್ಲ ನಡೀತದೆ. ಏಕೆಂದರೆ ಕೋವಿಡ್ ಸಂದರ್ಭದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಸಂದರ್ಭ ಪ್ರಾರಂಭಗೊಂಡಿತ್ತು. ಆದರೆ ನಮಗೆಲ್ಲರಿಗೆ ಭಾಳ ಆತಂಕ ಇತ್ತು, ಏನೆಲ್ಲ ವ್ಯತ್ಯಾಸಗಳಾಗ್ತಂತೆ. ಆದರೆ ದೇವರ ಇಚ್ಛೆಯಂತೆ ನಡೀತು ಎಂಬುದಕ್ಕೆ ಈ ದೇವಸ್ಥಾನದ ನಿರ್ಮಾಣವೇ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಖಂಡಿತವಾಗಿಯೂ ಭಾಳ ಸುಂದರವಾದ ರಥ ನಿರ್ಮಾಣ ಆಗಿದೆ. ಏಕೆಂದರೆ ಸ್ವಾಮೀಜಿಯವರು ಹೇಳಿದಾಗೆ ಖಂಡಿತವಾಗಿಯೂ ರಥೋತ್ಸವದ ಒಂದು ಕಾರ್ಯಕ್ರಮ ಇಡೀ ನಮ್ಮ ಊರಿನವರನ್ನು ಒಗ್ಗಟ್ಟು ಮಾಡ್ತದೆ. ಯಾವ ರೀತಿ ನಾವು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಶಾಲೆಯ ವಾರ್ಷಿಕೋತ್ಸವ ಸಂದರ್ಭದಲ್ಲಿ 1 ತಿಂಗಳ ಒಂದು ತಯಾರಿಯನ್ನು ಮಾಡ್ತೇವೆ, ಅದೇ ರೀತಿ ರಥೋತ್ಸವ ಅಂತ ಹೇಳಿದರೆ ನಮ್ಮ ಇಡೀ ಊರಿನ ಜನರು ಯಾವ್ಯಾವ ಪರ ಊರಲ್ಲಿದ್ದರೂ ಕೂಡ ಅವರನ್ನು ಕರೆಸಿ ಆ ದೇವರ ಕೆಲಸ ತೊಡಗಿಸಿಕೊಳ್ಳುವಂಥ ಕೆಲಸ ಈ ರಥೋತ್ಸವ ಮಾಡ್ತದಂತೆ. ಬಹುಶಃ ಪರಮ ಪೂಜ್ಯ ಸ್ವಾಮೀಜಿಗಳು ಭಾಳಷ್ಟು ವಿಚಾರಗಳು ನಮ್ಮ ಮುಂದೆ ಇಟ್ಟಿದ್ದಾರೆ. ಖಂಡಿತವಾಗಿ ಇವತ್ತಿನ ಈ ರಥ ಸಮರ್ಪಣೆಯ ಮೂಲಕ ಇವತ್ತು ನಮ್ಮ ದೇಶದ ಬಗ್ಗೆ, ಸನಾತನ ಸಂಸ್ಕೃತಿಯ ಬಗ್ಗೆ ಭಾಳ ಅವಹೇಳನಕಾರಿ ಮಾತಾಡುವಂಥ ಒಂದು ಸಂದರ್ಭ ಬಂದಿದೆ. ಖಂಡಿತವಾಗಿ ಈ ಒಂದು ವೇದಿಕೆ ಮೂಲಕ ಶ್ರೀ ದೇವರ ಹತ್ರ ಪ್ರಾರ್ಥಿಸಿದ್ದು, ಖಂಡಿತವಾಗಿಯೂ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ದೇಶದ ಬಗ್ಗೆ ಯಾರಿಗೆಲ್ಲ ಕಾಳಜಿಲ್ಲ, ಖಂಡಿತವಾಗಿಯೂ ತಾವೆಲ್ಲರೂ ನಮ್ಮ ದೇಶವನ್ನು ಬಿಟ್ಟು ತೊಲಗಿ ಅಂತ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ದೇವರ ಮುಂದೆ ಮಾಡ್ತೇನೆ. ಏಕೆಂದರೆ ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ಊರಿನ ನೀರು, ಮಣ್ಣು ಎಲ್ಲ ವಿಷಯವನ್ನು, ಅದರ ಅನುಭವವನ್ನು ಪಾಲಿಸಿಕೊಂಡು ನಂತರ ನಮ್ಮದೇ ಸನಾತನ ಸಂಸ್ಕೃತಿ ಬಗ್ಗೆ, ದೇವರ ಬಗ್ಗೆ ಅವಹೇಳನವಂಥ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆದರೆ ಖಂಡಿತವಾಗಿದ್ದು ಒಳ್ಳೆಯದಲ್ಲ. ಆ ಸಂದರ್ಭದಲ್ಲಿ ಇವತ್ತಿನ ಈ ರಥ ಸಮರ್ಪಣೆ ಸಂದರ್ಭದಲ್ಲಿ ಈಗಾಗಲೇ ಈ ಒಂದು ದೇವಸ್ಥಾನಕ್ಕೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ಕೂಡ ಆಗಲಿಕ್ಕಿದೆ. ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೆರೆ ಇರ್ಬೋದು, ಅದರ ಜೊತೆಗೆ ಇದರ ಒಳಗ ಮಂಟಪ, ಭೋಜನ ಶಾಲೆ ಕೂಡ ಖಂಡಿತವಾಗಿ ಒಬ್ಬ ಶಾಸಕನಾಗಿ ನಾನು ಏನೆಲ್ಲ ಕರ್ತವ್ಯ ಉಂಟು ಆ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಒಂದು ದೇವಸ್ಥಾನದ ಒಬ್ಬ ಭಕ್ತನಾಗಿ ಅದನ್ನು ನಿರ್ವಹಿಸುವ ಕೆಲಸವನ್ನು ಮಾಡ್ತೇನೆಂಬ ಮಾತನ್ನು ಹೇಳುತ್ತಾ, ನೆರೆದಿರುವ ಎಲ್ಲರಿಗೆ ಒಡೆಗೊಡೆ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣ ಉತ್ತರೋತ್ತರ ಅಭಿವೃದ್ಧಿ ಆಯುಷ ಆರೋಗ್ಯವನ್ನು ಕರೆದಂಥ ದೇವರ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಮಾನ್ಯ ಈಗಾಗಲೇ ಶಾಸಕರು ಏನು ತಿಳಿಸಿದ್ದಾರೆ, ಇಲ್ಲಿ ನಮ್ಮ ಜೋಯಿಸರು ಇತ್ತೀಚೆಗೆ ಒಂದು ಸಲಹೆ ಸೂಚನೆ ಕೊಟ್ಟಿದ್ದರು. ಇಲ್ಲಿ ರಥ ಆಗುವುದು ಮಾತ್ರ ಅಲ್ಲ, ಒಂದು ರಾಜಬೀದಿ ಕೂಡ ಆಗಬೇಕು ಅಂಥೇಳಿ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದರು. ಅದಕ್ಕೆ ಪೂರಕವಾಗಿ ಎನ್ನುವಂತೆ ಈ ಹಿಂದೆ ನಮ್ಮ ಗಿರೀಶ್ ಕಾಂಚನವರವರ ಒಂದು ಪ್ರಯತ್ನದಿಂದಾಗಿ ಸ್ವಲ್ಪ ಕಾರ್ಯ ಪ್ರಾರಂಭ ಆಗಿದೆ. ಅಲ್ಲಿ ಕಾಂಕ್ರೀಟ್ ತಡೆಗೋಡೆ ಆಗಿ ಅದನ್ನು ಎಕ್ಸ್ಪಾನ್ಷನ್ ಸ್ವಲ್ಪ ಆಗಿದೆ. ಇನ್ನೂ ಕೂಡ ಅದನ್ನು ದೇವಸ್ಥಾನದವರೆಗೆ ಆಗಿ ರಥ ಹೇಗೆ ಜೋಯಿಸರು ಅದು ಪ್ರಾಯ ನಾವು ಇಲ್ಲಿ ಹೇಳಿದಾಗೆ ದೇವರ ಒಂದು ಸೂಚನೆ ಇರ್ಬೋದು, ರಥ ಹೊರಗಿಂದ ಹೋಗಿ ಒಂದು ಸುತ್ತಾಗಿ ಕೆಳಗಡೆ ಬರುವ ಹಾಗೆ ಆದರೆ ರಥೋತ್ಸವ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸಂಪನ್ನಗೊಳ್ಬೋದು ಅಂತ ಒಂದು ಸೂಚನೆ. ಆದ್ದರಿಂದ ಈ ವೇದಿಕೆಯಲ್ಲಿ ನನ್ನ ವಿನಂತಿ ದೇವಸ್ಥಾನದ ಪರವಾಗಿ ಅಂತ ಹೇಳಿದ್ರೆ ಆ ರಾಜಬೀದಿ ಕೂಡ ಒಳ್ಳೆಯ ರೀತಿಯಲ್ಲಿ ನಿರ್ಮಾಣಗೊಂಡು ಎರಡೂ ಕಡೆ ಕೂಡ ಲೈಟು ಇತ್ಯಾದಿಗಳೆಲ್ಲ ಬರುವವರಿಗೆ ಒಂದು ಅನುಕೂಲ ರೀತಿಯಲ್ಲಿದ್ದು ರಥೋತ್ಸವ ಕೂಡ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಹೇಳುವ ಒಂದು ಕೋರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಶಾಸಕರಿಗೆ ಶುಭಾಶಂಸನೆ ನೀಡಿದಂತಹ ಶಾಸಕರಿಗೆ ಧನ್ಯವಾದಗಳು. ಈಗ ಇಂದ್ರಾಳಿ ಜಯಕರ ಶೆಟ್ಟಿ ಅವರಿಗೆ ಪ್ರದೀಪ್ ಅವರು ಮಾಲಾರ್ಪಣೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಪ್ರಸಾದ್ ರಾಜ್ ಕಾಂಚನ್ ಅವರು ಶುಭ ನುಡಿಗಳನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಅನಂತ ಪದ್ಮನಾಭ ಲಕ್ಷ್ಮೀ ಅನಂತ ಪದ್ಮನಾಭ ದೇವಸ್ಥಾನ ಇದರ ನೂತನ ರಥ ಸಮರ್ಪಣೆಯನ್ನು ಮಾಡಿದ ಪರಮಪೂಜ್ಯ ವಿಶ್ವತೀರ್ಥ ಶ್ರೀಪಾದರ ಆಶೀರ್ವಾದವನ್ನು ಬಯಸುತ್ತಾ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪರ್ಯಾಯ ಶ್ರೀಪಾದರ ಆಶೀರ್ವಾದವನ್ನು ಬಯಸ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಪರಮಪೂಜ್ಯ ಭಕ್ತಾಭಿಮಾನಿಗಳೇ, ಸಾಕಷ್ಟು ಸಂತೋಷದ ವಿಚಾರ. ಇವತ್ತು ಲಕ್ಷ್ಮೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನೂತನ ರಥ ಸಮರ್ಪಣೆಯಾಗಿದೆ ಅಂತ. ನಾನು ಇಲ್ಲಿಗೆ ಬರುವಾಗ ಸಾಕಷ್ಟು ಭಕ್ತಾಭಿಮಾನಿಗಳನ್ನು ಸಿಗ್ತಾ ಬಂದೆ. ದೇವರ ಒಂದು ಹೇಗೆ ಜೀರ್ಣೋದ್ಧಾರ ಕಾರ್ಯ ಆಗಿದೆ ಅಂತ ನನಗೆ ಸಮರ್ಪಕವಾಗಿ ಎಲ್ಲ ರೀತಿಯಲ್ಲಿ ಅವರು ಹೇಳಿದ್ದಾರೆ. ದೇವಸ್ಥಾನ ಮುಗ್ದ ತಕ್ಷಣ ದೇವರಿಗೆ ಸಮರ್ಪಕವಾದ ರಥ ಸಮರ್ಪಣೆ, ದೇವರಿಗೆ ಬೇಕಾದಂಥ ದೇವಸ್ಥಾನಕ್ಕೆ ಬೇಕಾದಂಥ ಕೆರೆಯ ಅಭಿವೃದ್ಧಿ, ದೇವಸ್ಥಾನಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ಕೂಡ ಬಾಕಿ ಇದೆ ಅಂತ ನನಗೆ ಗೊತ್ತಾಯಿತು. ನಮ್ಮ ಉಡುಪಿ ಸಾಂಪ್ರದಾಯಿಕ ಜಿಲ್ಲೆ, ಉಡುಪಿಯಲ್ಲಿ ವಿದ್ಯಾಭ್ಯಾಸ ಇದ್ದದರಿಂದ ನಾವು ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಇದ್ದೇವೆ. ಆದರೆ ಉಡುಪಿಯಲ್ಲಿ ಮೂಲ ಸೌಕರ್ಯ ನಮ್ಮದು ಮೂಲ ವಿದ್ಯಾರ್ಹತೆ ಏನಂದರೆ ಅದು ನಮ್ಮ ಧರ್ಮದ ಅಭಿವೃದ್ಧಿ. ಆ ಧರ್ಮದ ಅಭಿವೃದ್ಧಿಯನ್ನು ಒತ್ತು ಕೊಟ್ಟರೆ ಪ್ರಾಯಶಃ ಇಡೀ ಪ್ರಪಂಚದಲ್ಲಿರುವ ಜನರಿಗೆ ಒಂದು ಮನಃಶಾಂತಿ ಸಿಗುವಂಥ ಒಂದು ಕೆಲಸ ಉಡುಪಿ ಜನರಿಂದ ಇವತ್ತು ಆಗಬೇಕಾಗಿದೆ. ನಮ್ಮ ಪರ್ಯಾಯ ಸ್ವಾಮೀಜಿಯವರು ಇದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ವಾಮೀಜಿಯಾಗಿ ಪ್ರಪಂಚದ ಅನೇಕ ದೇಶದಲ್ಲಿ ತನ್ನ ಪ್ರಯಾಣವನ್ನು ಒಂದು ಹಮ್ಮಿಕೊಂಡು ಸಾಕಷ್ಟು ರಾಷ್ಟ್ರಗಳಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದಂಥ ಒಂದು ದೊಡ್ಡ ಕೆಲಸ ನಮ್ಮ ಉಡುಪಿಯ ಸ್ವಾಮೀಜಿಗೆ ಆಗಿದೆ ಅಂತ ನಾವು ಇವತ್ತು ಹೇಳಬೇಕು. ಪ್ರಾಯಶಃ ಉಡುಪಿಯ ಸ್ವಾಮೀಜಿಯವರು ಇಂಥ ಒಂದು ಧರ್ಮ ಪ್ರಚಾರದಲ್ಲಿ ತೊಡಗಿಸಲಿಲ್ಲದ್ರೆ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಮಾಡುವಂಥ ಕೆಲಸ ಯಾವುದು ಅಂತ ನಾವೇ ಇವತ್ತು ಪ್ರಶ್ನೆ ಕೇಳಬೇಕಾಗ್ತಾಯಿದೆ. ಸಾಕಷ್ಟು ಜನರು ಉಡುಪಿಯ ಸ್ವಾಮೀಜಿಯವರು ಪ್ರಪಂಚಕ್ಕೆ ಹೋಗಬಾರ್ದಿತ್ತು, ಅವರ ಸಾಂಪ್ರದಾಯಿಕ ರೀತಿಯಲ್ಲಿ ಅವರಿಗೆ ಅದು ಅವರ ಒಂದು ಕ್ಷೇತ್ರಕ್ಕೆ ಒಂದು ವಿಳಂಬ ತರುವಂಥ ಒಂದು ಕೆಲಸ ಅಂತ ನಾವು ಹೇಳಿದ್ದು. ನಾವಿವತ್ತು ಹೇಳ್ತೇವೆ, ನಮ್ಮ ಧರ್ಮದವರು ಇಡೀ ಪ್ರಪಂಚದಲ್ಲಿ ಇವತ್ತು ಹಿಂದೂ ಧರ್ಮದವರು ಇವತ್ತು ವಾಸಿಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ನಾವೇ ಇವತ್ತು ಲೀಡರ್ಸ್. ನಮ್ಮ ಧರ್ಮದವರು ಸ್ಪೆಷಲಿ ಉಡುಪಿಯವರು ಹೊರದೇಶಕ್ಕೆ ಹೋದದ್ದು ಯಾಕಂದರೆ ತನ್ನದೇ ಆದ ಒಂದು ಲೀಡರ್ಶಿಪ್ ಗುರುತಿಸ್ಕೊಳ್ಳಿಕ್ಕೆ ನಾವು ಹೋಗಿದ್ದೇವೆ. ಕೆಲವು ಬೇರೆ ಕಡೆಯಲ್ಲಿ ಇದ್ದಾರೆ, ಅದು ಪ್ರಶ್ನೆ ಬೇರೆ. ಆದರೆ ಹೆಚ್ಚಿನ ಮಟ್ಟದಲ್ಲಿ ಅವರವರು ಮಾಡುವ ಕೆಲಸದಲ್ಲಿ
ಈ ಉಡುಪಿಯಿಂದ ಯಾರು ಹೊರಗೆ ಹೋಗಿದ್ದಾರಾ ಅವರು ತಮ್ಮದೇ ಒಂದು ವ್ಯಕ್ತಿತ್ವವನ್ನು ಇಡೀ ಪ್ರಪಂಚದಲ್ಲಿ ಸಾರಿಸಿದ್ದಾರೆ. ಇವರಿಗೆ ನಾವು ಧರ್ಮ ಅಥವಾ ಇವರ ಮುಂದಿನ ಜನ್ರೇಷನಿಗೆ ನಾವು ಧರ್ಮದ ವಿಚಾರ ಬಗ್ಗೆ ತಿಳಿಸ್ಕೊಳ್ಳೋದಾದರೆ ಯಾವುದು ಅಂತ ನಾವು ನೋಡಬೇಕಾದ ಅಂಶ. ಸೊ ಅನೇಕ ರೀತಿಯ ಒಂದು ದೇವಸ್ಥಾನಗಳು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಜೀರ್ಣೋದ್ಧಾರಗೊಂಡು ಇಡೀ ಪ್ರಪಂಚಕ್ಕೆ ಅಥವಾ ಮುಂದಿನ ಪೀಳಿಗೆಗೆ ಧರ್ಮದ ಒಂದು ಟ್ರಾನ್ಸ್ಫರೇಬಲ್ ಜಾಬ್, ಅಂದರೆ ಮುಂದಿನ ಪೀಳಿಗೆಗೆ ಹಿಂದೂ ಧರ್ಮದ ಪ್ರಕಾರ ಹಿಂದೂ ಧರ್ಮವನ್ನು ಹೇಗೆ ಪಾಲಿಸೋದು ಅಂತ ಒಂದು ನಾವು ಹೇಳಿಸ್ಕೊಳ್ಳುವಂಥ ದೊಡ್ಡ ಕೆಲಸ ಇವತ್ತು ಉಡುಪಿಯಿಂದ ಶುರು ಆಗಿದೆ ಅಂತ ನಾನು ನಿಮಗೆ ತಿಳಿಸ್ಲಿಕ್ಕೆ ಭಾಳಷ್ಟು ನನಗೆ ಸಂತೋಷ ಆಗ್ತಾಯಿದೆ. ನಮ್ಮ ಈಗಾಗಲೇ ನಾಗರಾಜ್ ಭಟ್ರು ಇಲ್ಲಿ ಸಾಕಷ್ಟು ಪ್ರಸಾದ್ ಕಾಂಚನ್ ಪ್ರಯತ್ನ ಮಾಡಿದರೆ ಸಾಕಷ್ಟು ಕೆಲಸ ಆಗ್ತದೆ ಅಂತ ಹೇಳಿದರು. ನಮ್ಮ ಸರ್ಕಾರ ಇವತ್ತು ಇದೆ, ಪ್ರಾಯಶಃ ಯಶ್ಪಾಲ್ ಸುವರ್ಣ ಅವರು ನಮಗೆ ಸ್ವಲ್ಪ ಸಹಾಯ ಕೊಟ್ಟರೆ ಇಲ್ಲಿ ಬರುವಂಥ ಕೆಲಸ ಕೆರೆ ಅಲ್ಲ, ನಾನು ಅವ್ರಿಗೆ ಇದು ಮಾಡೋದಲ್ಲ, ಅವ್ರು ಕೆಲಸ ಮಾಡ್ತಾರೆ, ನಮಗೆ ಸಹಕಾರ ಕೊಟ್ಟರೆ ಇಲ್ಲಿ ಆಗುವಂಥ ಕೆರೆ, ಇಲ್ಲಿ ಬರುವಂಥ ರೋಡು, ಇಲ್ಲಿ ಬೇಕಾಗುವಂಥ ಸಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ನಾವು ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟನ್ನು ಖಂಡಿತವಾಗಿಯೂ ನಾವಿಬ್ಬರು ಒಟ್ಟಿಗೆ ಸೇರಿ ನಮ್ಮ ಉಡುಪಿ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಶ್ರಮ ಪಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ಕೊಟ್ಟ ತಮ್ಮ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧರ್ಮದ ಜಾಗೃತಿ ಪ್ರತಿಯೊಬ್ಬರಲ್ಲೂ ಇರಬೇಕು, ಅಭಿವೃದ್ಧಿಯನ್ನು ನಡೆಸಿಕೊಡ್ತೇವೆ ಅಂತ ತಿಳಿಸಿಕೊಟ್ಟಂತಹ ಪ್ರಸಾದ್ ರಾಜ್ ಕಾಂಚನ್ ಅವರಿಗೆ ಧನ್ಯವಾದಗಳು. ಈಗ ಪೂಜ್ಯ ಶ್ರೀಪಾದಂಗಳವರು ಈ ರಥದ ಶಿಲ್ಪಿಗಳಾದಂತಹ ಶ್ರೀ ಪರಮೇಶ್ವರ ಆಚಾರ್ ಇವರಿಗೆ ಶ್ರೀಪಾದಂಗಳವರು ಅನುಗ್ರಹವನ್ನು ಮಾಡಲಿಕ್ಕಿದ್ದಾರೆ. ಸ್ಮರಣಿಕೆ ಶಾಲಿನ ಮುಖಾಂತರ ಅವರಿಗೆ ಅನುಗ್ರಹವನ್ನು ನೀಡಲಿಕ್ಕಿದ್ದಾರೆ. ರಥದ ಶಿಲ್ಪಿಗಳಾದ ಶ್ರೀ ಪರಮೇಶ್ವರ ಆಚಾರ್ಯರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಬೇಕು. ಯಶ್ಪಾಲ್ ಸುವರ್ಣ ಅವರಿಗೆ ಸ್ಮರಣಿಕೆ ಹಾಗೂ ಶಾಲನ್ನು ನೀಡಿ ಶ್ರೀಪಾದಂಗಳವರು ಅನುಗ್ರಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ವೇದಿಕೆಗೆ ಶಿಲ್ಪಿಗಳಾದಂತಹ ಶ್ರೀ ಪರಮೇಶ್ವರ ಆಚಾರ್ಯರವರು ಆಗಮಿಸ್ತಾ ಇದ್ದಾರೆ. ಶ್ರೀಪಾದರು ಅವರಿಗೆ ಸ್ಮರಣಿಕೆ ಹಾಗೂ ಶಾಲನ್ನು ನೀಡುವುದರ ಮೂಲಕ ಅನುಗ್ರಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕು. ಅಚ್ಚುಕಟ್ಟಾದಂತಹ ಬದ್ಧವಾದಂತಹ ಆಚಾರ್ಯರು ಜೋಯಿಸರು ತಿಳಿಸಿದಂತೆಯೇ ತುಂಬ ಅಚ್ಚುಕಟ್ಟಾಗಿ ಕೆತ್ತಿದಂತಹ ಅವರಿಗೆ ನಮ್ಮೆಲ್ಲರ ಪರವಾಗಿಯೂ ಕೂಡ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಪಾದಂಗಳವರು ಸ್ಮರಣಿಕೆಯನ್ನು ನೀಡಿ ಅವರಿಗೆ ಅನುಗ್ರಹಿಸ್ತಾ ಇದ್ದಾರೆ. ಅವರಿಗೆ ಅನಂತ ಪದ್ಮನಾಭನ ಪೂರ್ಣ ಅನುಗ್ರಹವಾಗಬೇಕೆಂದು ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥಿಸೋಣ. ಶ್ರೀಪಾದಂಗಳವರೂ ಕೂಡ ವಿಶೇಷವಾಗಿ ಅವರಿಗೆ ಅನುಗ್ರಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಂತರ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ಮರಣಿಕೆಯನ್ನು ಹಾಗೂ ಶಾಲನ್ನು ನೀಡುವುದರ ಮೂಲಕ ಶ್ರೀಪಾದಂಗಳವರು ಅನುಗ್ರಹಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಶ್ರೀಪಾದಂಗಳವರಿಂದ ಸ್ಮರಣಿಕೆ ಹಾಗೂ ಶಾಲನ್ನು ಸ್ವೀಕರಿಸಿ ಶ್ರೀಪಾದರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಸ್ವಲ್ಪ ಲೈಟ್ ಗೋಪಾಲಕೃಷ್ಣ ಜೋಯಿಸರು ನಮಗೆ ಬೇಕಾದಷ್ಟು ಒಂದು ಸಲಹೆ ಸೂಚನೆಯನ್ನು ಸಹ ನೀಡಿದ್ದಾರೆ. ಉತ್ತಮ ಮೊತ್ತದ 1,00,000 ರೂಪಾಯಿ ಮೊತ್ತದ ದೇಣಿಗೆಯನ್ನು ಸಹ ಈ ರಥದ ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೆ ಅನಂತ ಪದ್ಮನಾಭ ದೇವರು ಜೀರ್ಣೋದ್ಧಾರ ಸಮಿತಿ ಆಡಳಿತ ಮಂಡಳಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಹಾಗೆ ರಾಮಚಂದ್ರ ಅಡಿಗ ಅವರು ಸಹ ಹಾಗೆ 1,00,000 ಒಂದು ದೊಡ್ಡ ಮೊತ್ತವನ್ನು ನಮ್ಮ ಒಂದು ಕೋರಿಕೆಗೆ ಅನಂತ ಪದ್ಮನಾಭನಿಗೆ ಸಲ್ಲಿಸಿ ಈ ರಥ ಬರುವ ಹಾಗೆ ಮಾಡಿದ್ದಾರೆ. ಅವರಿಗೂ ಸಹ ಹಾಗೆ ಜೀರ್ಣೋದ್ಧಾರ ಸಮಿತಿ, ಅನಂತ ವಿಪ್ರ ಬಳಗ ಹಾಗೂ ಆಡಳಿತ ಮಂಡಳಿ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಆಶೀರ್ವಚನ ಆದ ನಂತರ ಪ್ರದೀಪ್ ರಾಜ್ ಹಾಗೂ ಶಶಿರಾಜ್ ಹಾಗೂ ರಾಜು ಇವರು ಸಹ ವೇದಿಕೆ ಬಂದು ಸ್ವಾಮಿಗಳ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಶಶಿರಾಜ್ ಕುಂದರ್ ಮಾಜಿ ನಗರಸಭೆಯ ಸದಸ್ಯರು ಹಾಗೂ ರಾಜು ಹಾಗೂ ಪ್ರಚಲಿತ ಈ ಕಸ್ತೂರ್ಬಾ ನಗರದ ನಗರಸಭೆಯ ಸದಸ್ಯರು, ಕಸ್ತೂರ್ಬಾ ನಗರದ ರಾಜು ಅವರು ಇಲ್ಲಿ ನಮ್ಮ ದೇವಸ್ಥಾನದ ಮುಂದುಗಡೆ ಬಹಳಷ್ಟು ಸ್ವಚ್ಛ ಸುಂದರವಾಗಿ ಪ್ರತಿ ತಿಂಗಳು ಸ್ವಚ್ಛತಾ ಕಾರ್ಯವನ್ನು ತನ್ನ ಸಿಬ್ಬಂದಿ ಮುಖಾಂತರ ನಡೆಸ್ತಾ ಇದ್ದಾರೆ. ಇದೇ ಥರ ಪ್ರತಿ ಮಾಸ ಅಥವಾ ಪ್ರತಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಅವರು ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ಒಂದು ಮಾಲಾರ್ಪಣೆಯನ್ನು ಸಹ ಶ್ರೀಗಳು ಮಾಡಬೇಕಾಗಿ ನಾಗರಾಜಾಚಾರ್ಯವರು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಈಗ ವೇದಿಕೆಯಲ್ಲಿರುವ ಅಂತಾರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಪುತ್ತಿಗೆ ಮಠದ ಪ್ರಸನ್ನಾಚಾರ್ಯರವರು ಈಗ ನಮ್ಮ ಶ್ರೀಗಳರ ಹತ್ರ ಆಶೀರ್ವಾದವನ್ನು ತಗೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇವರು ಸಹ ನಮ್ಮ ರಥದ ಒಂದು ಕೊಡುಗೆಗೆ ನಾವು ಕೇಳಿದ ಕೂಡಲೇ 5 ಲಕ್ಷದ ಮೊತ್ತವನ್ನು ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ಸಹ ನಾವು ಜೀರ್ಣೋದ್ಧಾರ ಸಮಿತಿ, ಆಡಳಿತ ಮಂಡಳಿ ಹಾಗೂ ಅನಂತ ವಿಪ್ರ ಬಳಗದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಮಠದ ಪ್ರಧಾನ ಅರ್ಚಕರು ಅವರು ಸಹ ಸ್ವಾಮಿಗಳವರ ಹತ್ರ ಆಶೀರ್ವಾದವನ್ನು ತೆಗೆದುಕೊಳ್ಬೇಕಾಗಿ ಪ್ರತಿದಿನ 5:30 ಗಂಟೆಗೆ ಬಂದು ತನ್ನ ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಒಂದು ಉತ್ತಮ ರೀತಿಯ ಒಂದು ದೇವರ ಒಂದು ಅಲಂಕಾರ, ಆ ಅಲಂಕಾರ ನೋಡಲಿಕ್ಕೆ ಕೆಲವರು ಇಲ್ಲಿ ಬರ್ತಾ ಇದ್ದಾರೆ. ಬರಲಿಕ್ಕಾಗದವರಿಗೆ ವಾಟ್ಸಪ್ಪಲ್ಲಿ ಕಳಿಸೋದು ನಾವೀಗ. ಅದಕ್ಕೋಸ್ಕರ ಒಂದು ಉತ್ತಮ ರೀತಿಯಲ್ಲಿ ಅರ್ಚನೆ ಮಾಡಿ ಭಕ್ತರಿಗೆ ಒಂದು ಪ್ರಸಾದವನ್ನು ಸಹ ಕೊಡ್ತಾ ಇದ್ದಾರೆ. ಅವರಿಗೆ ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈಗ ನಮ್ಮವರೇ ಆದ ವಿಜಯ ರಾಘರಾವ್ ಅವರಿಗೆ ಸಹ ಅವ್ರ ಕೊನೆಯಲ್ಲಿ ನನಗೆ ಕಾಣಲಿಲ್ಲ, ಸಾರಿ, ನಮ್ಮ ಸ್ವಾಮಿಗಳ ಆಶೀರ್ವಾದವನ್ನು ತೆಗೆದುಕೊಳ್ಬೇಕಾಗಿ ನಮ್ಮ ಯಾವುದೇ ಕೆಲಸದ ಒಂದು ನೇತಾರ ಅಂತ ಹೇಳ್ಬೋದು. ರಥ ಮುಂದೆ ನಮ್ಮ ಹತ್ರ ತುಂಬ ಸಂಕಲ್ಪ ಇರ್ತದೆ. ಆ ಸಂಕಲ್ಪಕ್ಕೆ ದಾರಿ ತೋರಿಸಬೇಕಾದ್ರೆ ಇಂತಹ ಉದ್ಯಮಿಗಳು, ಇಲ್ಲಿ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಈಗಾಗಲೇ ಕಡಿಯಾಳಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸಹ ಆಗಿದ್ದಾರೆ. ಅವರು ಬ್ರಹ್ಮಕಲಶ ಸಮಯದಲ್ಲಿ ಮಾಡಿದ ಕಾರ್ಯಕ್ಕೆ ಅನಂತ ದೇವರು ಅವರಿಗೆ ಈ ಸಲ ವ್ಯವಸ್ಥಾನ ಸಮಿತಿಯ ಒಂದು ಅಧ್ಯಕ್ಷ ಸ್ಥಾನವನ್ನು ಸಹ ಮಾಡಿದ್ದಾರೆ. ಅವರಿಗೆ ಸಹ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಈಗ ವಂದನಾರ್ಪಣೆ ಕೊನೆಗಿಟ್ಟರೆ ಎಲ್ಲರೂ ಓಡಿ ಹೋಗ್ತೀರಿ. ಅದಕ್ಕೆ ವಂದನಾರ್ಪಣೆ ಮುಗಿಸಿದ ನಂತರ ಯಾರೆಲ್ಲ ನಮ್ಮ ದಾನಿಗಳಿದ್ದಾರೆ, ನಮ್ಮೊಟ್ಟಿಗೆ ನೀವೆಲ್ಲ ಸೇರಿದ್ದೀರಿ, ಒಂದು ಎಷ್ಟು ಖುಷಿ ನೋಡಿ. ಯಾವುದೇ ಒಂದು ವೆಹಿಕಲ್ ನಮ್ಮ ಮನೆಗೆ ಬಂದ ಕೂಡಲೇ ನಮಗೊಂದು ಭಾಳ ಖುಷಿ, ಇವತ್ತು ಬರ್ತದೆ ಅಂತೇಳಿ. ಆದರೆ ರಥ ಇವತ್ತು ಬಂತು, ಆ ರಥ ಸುತ್ತು ಬರಬೇಕಾದ್ರೆ ನಾವು ಜಸ್ಟ್ ಮುಟ್ಬೋದು. ಅದನ್ನು ಎಳಿಬೇಕಾದ್ರೆ ನಮ್ಮ ತಂತ್ರುಗಳು ಅದನ್ನು ನಮಗೆ ಪರ್ಮಿಷನ್ ಕೊಡಬೇಕು. ಯಾಕೆಂತ ಹೇಳಿಗೆ ಅದಕ್ಕೆ ವಿಧಿವಿಧಾನಗಳೆಲ್ಲ ಉಂಟು. ಅದೆಲ್ಲ ಮಾಡಿ ಮಾರ್ಚ್ 7ರ ತನಕ ನೀವು ಕಾಯಬೇಕು. ಅಷ್ಟರ ತನಕ ಅದಕ್ಕೆ ಬೇಕಾದ ಇನ್ನು ಗಾಡಿ ತಂದ ಕೂಡಲೇ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೇರ್ ಪಾರ್ಟ್ಸ್ ಅಂತ ಹಾಕೋದಿಲ್ವಾ, ಅದೇ ಥರ ಬೇರೆ ಎಲ್ಲ ಹಾಕಬೇಕು. ಮತ್ತು ನಮ್ಮ ರಥ ಹೇಳ್ತಾ ಉಂಟು, ನಿಮ್ಮ ಈ ಮಾರ್ಗದಲ್ಲಿ ನಾನು ಹೋಗೋದಿಲ್ಲ ಹೇಳಿ. ಆದ್ದರಿಂದ ಸುತ್ತು ಪೌಳಿಸ ನಾಳೆಯಿಂದಲೇ ಆರಂಭಿಸಬೇಕಾಗಿ ಮಠದ ದಿವಾನರ ಹತ್ರ ಕೇಳ್ತಾ ಇದ್ದೇವೆ. ಅದಕ್ಕೆ ಭಕ್ತರು ಎಲ್ಲ ಧ್ವನಿಗೂಡಿಸಬೇಕಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅಷ್ಟು ದೊಡ್ಡ ಮರ್ಸಿಡೀಸ್ ಕಾರ್ ಬಂದಾಗೆ ಅದಕ್ಕೆ ಹೋಗಬೇಕಾದ್ರೆ ನಮ್ಮ ದಾರಿ ಸಹ ಹಾಗೆ ಟಾರ್ ರೋಡ್ ಆಗಬೇಕು. ಮಾರುತಿ ಕಾರ್ನ ಹೋಗುವಾಗೆ ದಾರಿ ಇದೆ ನಮ್ಮದು. ಅದಕ್ಕೋಸ್ಕರ ನಾಳೆಯಿಂದಲೇ ಆ ಕಾರ್ಯವನ್ನು ನಡೆಸಬೇಕಾಗಿ ಭಕ್ತವರ್ಗರ ಹತ್ರ ಈ ಮುಂದೆ ಕೇಳಿಕೊಳ್ತಾ ಇದ್ದೇನೆ. ಇದರ ಮಧ್ಯೆ
ಗುರುರಾಜ್ ಆಚಾರ್ಯ ಅವರು ಸಹ ವೇದಿಕೆ ಬಂದು ಸ್ವಾಮೀಜಿಗಳ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿದ್ದೇವೆ. ಅವರು ನಮ್ಮ ಸುಶೀಂದ್ರ ಶ್ರೀಪಾದರ ತೀರ್ಥರೂಪರು. ಅವರು ಸಹ ವೇದಿಕೆ ಬಂದು ಸ್ವಾಮೀಜಿಗಳ ಹತ್ರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ಇಲ್ಲಿ ಈ ಸಂದರ್ಭ ಕೇಳ್ತೇನೆ. ಇದರ ಮಧ್ಯದಲ್ಲಿ ಖಾಲಿ 2 ನಿಮಿಷದಲ್ಲಿ ಒಂದು ವಂದನಾರ್ಪಣೆ ಹೇಳ್ತೇನೆ. ಈಗಾಗಲೇ ನಮಗೆ ಪರಮ ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಸಿರು ನಿಶಾನೆ ತೋರಿಸಿದ್ದಾರೆ. ಹಾಗೂ ಸುಶೀಂದ್ರ ತೀರ್ಥರವರೊಡನೆ ಅಲ್ಲಿಂದ ರಥ ಬರುವಾಗ ಯಾವುದೇ ಸಮಸ್ಯೆ ಆಗಲಿಲ್ಲ. ಆ ಸಮಸ್ಯೆಗೆ ಪೂರಕ ಏನಿದ್ರೂ ಸಹ ನಮ್ಮ ಇಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರು, ಪೊಲೀಸ್ನವರು, ಅದಕ್ಕೆ ಸಂಬಂಧಪಟ್ಟ ನಮ್ಮ ಇಲ್ಲಿಯ ಸುತ್ತಮುತ್ತಲಿನವರು ಬಹಳ ಒಂದು ಮುತುವರ್ಜಿಯಿಂದ ತಮಗೆ ಕೊಟ್ಟ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಆ ವಿದ್ಯುತ್ ಇಲಾಖೆಯವರಿಗೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಎಲ್ಲರಿಗೂ ನಾವು ಪ್ರಥಮತಃ ವಂದನೆಯನ್ನು ಹೇಳ್ತಾ ಇದ್ದೇವೆ. ಹಾಗೆ ಮತ್ತು ಈಗ ಸ್ವಾಮೀಜಿಗಳವರಿಂದ ಮತ್ತೊಂದು ಉತ್ತಮ ಮೊತ್ತ ನೀಡಿದಂತಹ ರಾಧಾಮಣಿ ಅವರು ಬರಲಿಲ್ಲ. ಆದ್ದರಿಂದ ಈಗ ಶ್ರೀಮತಿ ಸುಮಂಗಲ ಹಾಗೂ ರಾಜೇಂದ್ರ ಪ್ರಸಾದ್ ಅವರು ವೇದಿಕೆ ಬಂದು ಈ ಒಂದು ಆಶೀರ್ವಾದವನ್ನು ತಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 1,35,000 ಒಂದು ದೇಣಿಗೆ, ಉತ್ತಮ ಮೊತ್ತದ ದೇಣಿಗೆಯನ್ನು ನೀಡಿದ್ದಾರೆ. ನಾವು ಈ ಸಂಘದಲ್ಲಿ ಯಾರಿಗೂ ಎಷ್ಟು ಕೊಡಬೇಕು ಏನು ಹೇಳಲಿಲ್ಲ. ಖಾಲಿ ವಾಟ್ಸಪ್ ಮುಖಾಂತರ ಓದೋದಕ್ಕೆ ಈ ಒಂದು ಕಾರ್ಯ ಸಲ್ಲುಲಿತವಾಗಿ ನಡೆದಿದೆ. ಹೋದ ವರ್ಷದ ಉತ್ಸವ ದಿವಸವೇ ನಾವು ಸಂಕಲ್ಪ ಮಾಡಿದ್ದು ಯಾರ್ಯಾರ ಮನೆಯಿಂದ ಬಾಡಿಗೆ ತೊಗೊಂಬರಬಾರ್ದು ಕಾರು ಅನ್ನು. ಯಾಕೆಂದರೆ ನಮ್ಮ ಮನೆಯಲ್ಲೂ ಗಾಡಿ ಇದೆ, 2 ವೆಹಿಕಲ್ ಇರ್ತದೆ. ಅನಂತನಿಗೆ ಒಂದು ವೆಹಿಕಲ್ ಮಾಡಲಿಕ್ಕೆ ಏನಾಗಬೇಕಂತೇಳಿ ಆ ಚಿಂತನೆಯಲ್ಲಿ ಮರುದಿವಸವೇ ಈಗೆಲ್ಲ ಆಚಾರ್ಯ ಅದರ ಬಗ್ಗೆ ಹೇಳಿದರು ನಿಮಗೆ. ಆದರೆ ನನ್ನ ಒಂದು ಇದು ಯಾಕೆಂದರೆ ಸ್ವತಃ ನಾನೇ ಸಂಕಲ್ಪ ಮಾಡಿ ಆಚಾರ್ಯ ಹತ್ರ ಹೇಳಿದ್ದು ನಾವೊಂದು ಬೋರ್ಡ್ ಹಾಕು ಅಂತೇಳಿ. ಈಗ ಸಹ 2,500 ಬೋರ್ಡ್ ಹಿಂದುಗಡೆ ಇದೆ. ಅದಕ್ಕೆ ಮರುದಿವಸವೇ ನಮ್ಮ ಅನಂತ ವಿಪ್ರ ಬಳಗದ ಸದಸ್ಯರೆಲ್ಲರೂ ಅದಕ್ಕೆ ಸ್ಪಂದಿಸಿ ಅದೇ ದಿವಸ 40,000 ಕಲೆಕ್ಷನ್ ಆಯಿತು. ನಂತರ ಹಂತ ಹಂತವಾಗಿ ಮುಂದೆ ಹೋಗಿ ಈ ಪರಿಪೂರ್ಣ ಮಟ್ಟ ಮುಟ್ಟಿದ್ದಕ್ಕೆ ಒಂದು ಬಹಳ ಆತ್ಮವಾಗಿ ಸಂತೋಷವಾಗ್ತಾ ಇದೆ. ಅದಕ್ಕೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಪರಮ ಪೂಜ್ಯ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯವರ ಈ ಅಧ್ಯಕ್ಷತೆಯಲ್ಲಿ ನಡೆದದ್ದು ಬಹಳ ಇನ್ನೂ ಅದಕ್ಕೂ ಮೆರುಗು ಕೊಟ್ಟಿತು. ಅವರಿಗೂ ಸಹ ಈ ಒಂದು ಅಧ್ಯಕ್ಷ ಕಾರ್ಯಕ್ರಮವನ್ನು ನಡೆಸಿದವರಿಗೆ ನಾವು ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ, ಅನಂತ ವಿಪ್ರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ ಇದೆ. ಅದೇ ಥರ ವೇದಿಕೆಯಲ್ಲಿರುವ ಎಲ್ಲರಿಗೂ ಒಂದೇ ಮಾತಲ್ಲಿ ನಾನು ಒಂದು ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಸಮಯ ಸಂಹಿತದ ಇಲ್ಲಿ ಕೂತ್ಕೊಂಡ ಎಲ್ಲ ಸಭಿಕರಿಗೂ ಅಂದರೆ ಅನಂತನ ಭಕ್ತರಿಗೂ ಅವರಿಗೂ ಸಹ ಈ ಒಂದು ನಾನು ಅನಂತ ವಿಪ್ರ ಬಳಗ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಅದೇ ಥರ ರಥದ ಶಿಲ್ಪಿ, ಈ ರಥದ ಶಿಲ್ಪಿ ನೋಡಿ, ಯಾವುದೇ ಒಂದು ನಾವು ಒಂದು ಒಳ್ಳೆಯ ಕಾರ್ಯ, ಒಂದು ಮನೆ ತಗೊಳ್ಳೋದಾ ಅಥವಾ ಒಂದು ಸೈಟ್ ತಗೊಳ್ಳೋದಾ, ಯಾವುದಕ್ಕೆ ದೊಡ್ಡ ಕಾರ್ಯಕ್ಕೆ ಹೋಗುವಾಗ ಜೋಯಿಸರನ್ನು ನೋಡ್ಕೊಂಡು ಹೋಗೋದು, ಏನು ಗೆತನೊಳಿಯ ಎಂಕಾಪುಣ ಎನ್ನ ನಕ್ಷತ್ರಂಗೆ ಪತ್ತುಣ ಆ ಥರ. ಅದೇ ಥರ ನಾವು ಜಸ್ಟ್ ಇದನ್ನು ಈ ಒಂದು ಸಂಕಲ್ಪ ಮಾಡುವಾಗ ನಮ್ಮ ಊರಿನ ಪ್ರಸಿದ್ಧ ವಿದ್ವಾಂಸರಾದ ಗೋಪಾಲ್ ಜೈಸರವರು ನಾನಿದ್ದೇನೆ, ಮುಂದುವರಿಸಿ ನಾನೇ ನಿಮಗೆ ರಥದ ಶಿಲ್ಪಿಯನ್ನು ಕೊಡ್ತೇನೆ ಅಂತೇಳಿ ನಮ್ಮ ಪರಮೇಶ್ವರ ಆಚಾರ್ಯನ ತಿಳಿಸಿದ್ದಾರೆ. ಅವರು ಉತ್ತಮ ರೀತಿಯಲ್ಲಿ ಅವರು ಹೇಳಿದ 6 ತಿಂಗಳು ಹೇಳಿದ್ದಾರೆ ಅಡ್ವಾನ್ಸ್ ಕೊಟ್ಟು, 5ನೇ ತಿಂಗಳಲ್ಲಿ ರಥವನ್ನು ತಂದಿದ್ದಾರೆ. ಇದಕ್ಕೆ ನೀವು ಅಭಿನಂದನೆಗಳನ್ನು ಹೇಳಲೇಬೇಕು. ಅದಕ್ಕೆ ಸಂಪನ್ಮೂಲ ಸಹ ಕ್ರೋಢೀಕರಿಸಿತು. ಆದ್ದರಿಂದ ಇದೊಂದು ಉತ್ತಮ ರೀತಿಯಲ್ಲಿ ಸಾಗಿತ್ತು. ಹಾಗೆ ಈ ಒಂದು ಶೋಭಾಯಾತ್ರೆ ಹಾಗೂ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ, ನಾನು ಅವರು ಇವರು ಅಂತ ಹೇಳೋದಿಲ್ಲ. ಯಾಕೆಂದರೆ ಭಜನಾ ತಂಡಳಿಯವರು ಇದ್ದಾರೆ, ಕುಣಿತ ಭಜನೆಯವರು ಇದ್ದಾರೆ, ಬೇರೆ ಬೇರೆ ವೇಷಭೂಷಣಗಳನ್ನು ಹಾಕಿಕೊಂಡು ಮೆರಗನ್ನು ಕೊಟ್ಟದ್ದು ಇವರು ಎಲ್ಲರಿಗೂ ಸಹ ನಾನು ಒಂದೇ ಮಾತಲ್ಲಿ ಧನ್ಯವಾದವನ್ನು ಹೇಳ್ತಾ ಧನ್ಯವಾದವನ್ನು ಮುಗಿಸ್ತೇನೆ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ವೃತ. ಶ್ರೀಕೃಷ್ಣಾರ್ಪಣಮಸ್ತು. ಲಕ್ಷ್ಮೀ ವಿ ರಾಮಚಂದ್ರರಾವ್ ಕರೀತಾನೆ. ಲಕ್ಷ್ಮೀ ವಿ ರಾಮಚಂದ್ರ, ಯಶೋಧ ರಘುಪತಿರಾವ್,
ನೆಕ್ಸ್ಟ್ ಸ್ವಪ್ನ ಸುರೇಶ್ ಪ್ರಭು. ಸ್ವಪ್ನ ಸುರೇಶ್ ಪ್ರಭು. ಆಮೇಲೆ ಯಶೋಧ ರಘುಪತಿ ರಾವ್. ಮಿಲಿಟರಿ ರಿಟೈರ್ಡ್ ಇವರು 25,000 ಸರ್ಗಮಂತ್ರವನ್ನು ಧನ್ಯವಾದಗಳು. ಲಕ್ಷ್ಮೀ ಪ್ರಸನ್ನಾಚಾರ್ಯ ಆಕಳೇತ ನಮ್ಮ ಪ್ರಸನ್ನಾಚಾರ್ಯ ಗೊತ್ತಾಯ್ತಾ. ಸೌಮ್ಯ ಅರವಿಂದ್. ಸೌಮ್ಯ ಅರವಿಂದ್. ಕೃಷ್ಣಮೂರ್ತಿ ಭಟ್ ಪಣಿಯಾಡಿ. ಕೆ ಕೃಷ್ಣಮೂರ್ತಿ ಭಟ್ ಪಣಿಯಾಡಿ. ಹಾಂ, ಸೌಮ್ಯ ಅರವಿಂದ್ ಬನ್ನಿ. ಮೂರ್ತಿ ಅಣ್ಣ, ಮೂರ್ತಿ ಅಣ್ಣ ಕೃಷ್ಣಮೂರ್ತಿ ಭಟ್. ಕೃಷ್ಣಮೂರ್ತಿ ಭಟ್ ನಂಬಿ ಮೂರ್ತಿ ಅಣ್ಣ. ಮೂರ್ತಿ ಅಣ್ಣ ಫ್ಯಾಮಿಲಿ ಒತ್ತಂಬಲ್ಲಿ ಪಡಪ ರಾಮಣ್ಣಿನ ಒತ್ತಂಬಲ್ಲಿ. ಹೇ ಹೇ ಬಲೆ ಬಲೆ ಬೇಗ ಬಲೆ ಬೇಗ. ರಾಜೇಶ್ ಕುಮಾರ್. ಇದೆಯಾ? ಶ್ರದ್ಧಾ ಆ್ಯಂಡ್ ಮೇಧಾ. ಶ್ರದ್ಧಾ ಆ್ಯಂಡ್ ಮೇಧಾ. ಸೃಜನ್ ಅಂಡ್ ಸಚಿನ್. ವಿಠ್ಠಲಮೂರ್ತಿ ಆಚಾರ್ಯ. ವಿಠ್ಠಲಮೂರ್ತಿ ಯಾರಿದ್ದಾರಾ? ವಿಠ್ಠಲಮೂರ್ತಿ ಆಚಾರ್ಯ ಇದೆಯಾ? ವೇದವ್ಯಾಸ ಪುರಾಣಿಕ್. ವೇದವ್ಯಾಸ ಪುರಾಣಿಕ್. ಏನು ಹೇಳಿ? ಗುರುರಾಜ ಮಾಧವಾಚಾರ್ಯ. ಆಯ್ತು, ಗುರುರಾಜ ಮಾಧವಾಚಾರ್ಯ. ಅದು ಬೇಡ. ಕೃಷ್ಣ ಭಟ್. ಎಂ ಕೃಷ್ಣ ಭಟ್. ಎಂ ಕೃಷ್ಣ ಭಟ್. ಜಯಲಕ್ಷ್ಮೀ ಮೂರ್ತಿ. ಕೃಷ್ಣಮೂರ್ತಿ ಅಡಿಗ. ಕೃಷ್ಣ ಭಟ್ ಉಳ್ಳಿ ಹಾಕ್ಲೇದ. ಎಂ ಕೃಷ್ಣ ಭಟ್ ಮಟ್ಟ ಹಾಕ್ಲೇದ. ಕೃಷ್ಣ ಭಟ್ ಮಟ್ಟ ಕೃಷ್ಣ ಭಟ್ ಬನ್ನಿ. ಮಟ್ಟ ಕೃಷ್ಣ ಭಟ್ ಇಲ್ಲಿ ಹೆಸರು ಮೊದಲೇ ಕರಿತೇವೆ, ರೆಡಿಯಾಗಿರಿ ನೀವು. ಕೃಷ್ಣಮೂರ್ತಿ ಅಡಿಗ. ಸೂರಜ್ ಅಮೀನ್. ಸೂರಜ್ ಅಮೀನ್. ರಾಜೇಶ್ ನಿಮ್ಮ ಅಮ್ಮ ಇದ್ದಾರಾ? ರಾಜೇಶ್ ನಿಮ್ಮ ಅಮ್ಮ ಇದ್ದಾರಾ? ರಾಜೇಶ್ ಮಾಡಿ. ಸೂರಜ್ ಅಮೀನ್ ಸುವರ್ಣ ಪಂಪೆ ಮಕ್ಕಳು ಸುವರ್ಣ 10ನೇ ಸುವರ್ಣ. ನಿಮ್ಮ ಬರೋದು ಇಲ್ಲಿದೆ, ರೆಡಿ ಇದೆ. ಕಮಲಾಕ್ಷಿ ಭಟ್. ರಾಜೇಶ್ ಪಣಿಯಾಡಿ. ರಾಜೇಶ್ ಪಣಿಯಾಡಿ. ಕಮಲಾಕ್ಷಿ ಭಟ್ ಮಿಸಸ್. ರವಿರಾಜ ತಂತ್ರಿ. ರವಿರಾಜ ತಂತ್ರಿ. ಅಟ್ಲತ್ತ ಆ ತಂತ್ರಿ ಆತತ. ಅಡಿಗೆಗಳು ಅಪ್ರಿಯ. ಸಂಧ್ಯಾ ರಾಣಿ. ಹಾಂ ಶ್ರೀಮತಿ. ಹಾಂ ಪತ್ರ ಮುಕ್ಕಳ ಆಗಿ ಬರ್ತೀನಿ. ರವಿರಾಜ್ ತಂತ್ರಿ. ರವಿರಾಜ್ ನಂದು ಗೆದಂಬರ ಇಲ್ಲ ಗೆದಂಬರ ತಂತ್ರಿ ಅದ. ಬೆತ್ತಂಜಿ ಮುರಳಿ ಕೃಷ್ಣ ತಂತ್ರಿ 1 ಲಕ್ಷ. ಅದು ಇವರಿಗೆ ಕೊಡ್ಬೇಕಂತ. ಮತ್ತೆ ರವಿರಾಜ್ ಕೊಡಿ. ರವಿರಾಜ್ ತಂತ್ರಿ. ದುಬೈಯ ಮುರಳೀಕೃಷ್ಣ ತಂತ್ರಿ ಅವರು 1 ಲಕ್ಷ ಕೊಟ್ಟಿದ್ದಾರೆ. 1 ಲಕ್ಷ ಕೊಟ್ಟಿದ್ದಾರೆ. ಪ್ರತಿ ಬಾರಿ ನಮ್ಮ ತುಳಸಿ ಅರ್ಚನೆಗೆ ಸಹ ಬಹಳಷ್ಟು ಮತ್ತು ದೇವಸ್ಥಾನಕ್ಕೆ ತುಂಬಷ್ಟು ದೇಣಿಗೆಯನ್ನು ನೀಡಿದವರು. ಅವರ ಪರವಾಗಿ ಅವರ ಅತ್ತಿಗೆ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಪಟಾಕಿ ಪ್ರಮುಖ ಅಷ್ಟೇ ಹೇಳಿ. ಶ್ರೀಮತಿ ಶ್ರೀಮತಿ ತಡ ಬಲೆ ಬಲೆ. ಮಟ್ಟು ಶ್ರೀಮತಿ ಭಟ್. ಮಟ್ಟು ಶ್ರೀಮತಿ ಭಟ್. ಸಂಧ್ಯಾ ರಾಣಿ. ಡಾಕ್ಟರ್ ಶ್ರೀಪತಿ ರಾವ್. ಡಾಕ್ಟರ್ ಶ್ರೀಪತಿ ರಾವ್ ಇದ್ರಲ್ಲ, ಹೋಗಿ ಆಯ್ತಾ ಅಂತ. ಗೊತ್ತಂತ. ದರ್ಶನ್ ಕುಮಾರ್. ರಾಜೇಂದ್ರ ಆಚಾರ್ಯ. ವಿಠ್ಠಲಾಚಾರ್ಯ. ರಮೇಶ್ ಆಚಾರ್ಯ. ರಮೇಶ್ ಆಚಾರ್ಯ. ರಮೇಶ್ ಆಚಾರ್ಯ. ಪದ್ಮ ರಮೇಶಾಚಾರ್ಯ. ಪದ್ಮ ರಮೇಶಾಚಾರ್ಯ ಇಲ್ವಾ? ಶ್ರೀವತ್ಸ UK. ರಮೇಶಾಚಾರ್ಯ ಬನ್ನಿ ಬನ್ನಿ. ಶ್ರೀವತ್ಸ UK. ಭಾರತಿ ನಮಗೆ ಅಂದ ಕರಿತಾ ಇದ್ದೇನೆ
ಭಾರತಕ್ಕೆ ಬರ್ತೇವೆ ಭಾರತಕ್ಕೆ ತೊಂದರೆ ಉಂಟು ಭಾರತಕ್ಕೆ. ಹಾಂ, ಶ್ರೀವತ್ಸ ಒಂದು ಭಾರತಿ ಅವರು ರಿಸೀವ್ ಮಾಡಬೇಕಾಗಿ ಕೇಳ್ತಾರೆ ಅಂತ. ಕೃಷ್ಣಮೂರ್ತಿ ಅವರು ಬನ್ನಿ. ಭಾರತೀಯ ಕೃಷ್ಣಮೂರ್ತಿ ಅವರು ಶ್ರೀವತ್ಸಂತ್ ಬೇಗ. ತುಳಸಿ ಮೇಳಂಟ ಬನ್ನಿ. ಇಲ್ಲಿಗ ಇದ್ರು ತುಳಸಿ ಮೇಲಂಟ ಬನ್ನಿ. ಬಲೆ ಯಶೋದಮ್ಮ ಕುಂಬಾಶಿ ವಯಸ್ ಸಂಧ್ಯಾ ಕೀರ್ತನ ಒಳಪ್ಲೆ ವೀಣಕ್ಕ ಸಂಧ್ಯಾಕ್ಕೆ ಪೋತಾನ. ಓಕೆ ತೊಂದರೆ ಇಲ್ಲ, ಬೋತ್ರಿ ಬಿಡಿ. ಸೀತಾರಾಮ ತಂತ್ರಿ ಬಲೆ ಸೀತಾರಾಮ ತಂತ್ರ ಬಲೆ ಮಕ್ಕಳು ಫಸ್ಟ್ ಒಂದೇಟೆ ಕೊಟ್ಟು ಫಸ್ಟ್ ಏನಿದೆ ವಿಜಯ ರಾಘವರಾವ್. ಹಾಂ, ವಿಜಯ ರಾಘವರಾವ್. ಶ್ರೀನಿವಾಸಾಚಾರ್ಯ ಬನ್ನಿ. ಅನಂತ ಪಣಿಯಾಡಿ. ಸರಸ್ವತಿ ಆ್ಯಂಡ್ ಸುಬ್ರಹ್ಮಣ್ಯ ವೈಲಾಯರ್ ಫ್ಯಾಮಿಲಿ. ಶಾರದಾ ಆ್ಯಂಡ್ ಟಿ ಪ್ರೇಮದಾಸ ಉಡುಪ. ಕೀರ್ತನ ಆ್ಯಂಡ್ ಅರವಿಂದ್ ಆಚಾರ್ಯ. ವಿಜಯ ಕೆ ಕೆನರಾ ಇಕ್ವಿಪ್ಮೆಂಟ್ಸ್. ವಿಜಯ ಕೆ ಕೆನರಾ ಇಕ್ವಿಪ್ಮೆಂಟ್ ಹಾಕಲು ಬಣ್ಣ ಮಕ್ಕಳ ಮುರಳಿ ಗೆತ್ತಂಪರ ಬಲೆ ವಿಜಯ ಇಕ್ವಿಪ್ಮೆಂಟ್. ನಾಗರಾಜ್ ಭಟ್. ಬಾ. ಮುರಳೀಧರ್ ಭಟ್. ರಾಧಾಕೃಷ್ಣ ರಾವ್. ನೆಕ್ಸ್ಟ್ ಮುರಳೀಧರ್ ಭಟ್, ರಾಧಾಕೃಷ್ಣ ರಾವ್ ಇಲ್ವಾ? ವೆಂಕಟರಾಜ್ ಸರಳಾಯ. ಹಾಂ, ರಾಧಾಕೃಷ್ಣ ರಾವ್. ಶಂಕರ್ ಸರಳಾಜನ. ವೆಂಕಟರಾಜ್ ಸರಳಾಯ. ವೆಂಕಟರಾಜ ಸರಳಾಯ. ರಾಘವೇಂದ್ರ ಭಟ್. ಪಿ ಎಲ್ ಆಚಾರ್ಯ, ಲಕ್ಷ್ಮೀನಾರಾಯಣಾಚಾರ್ಯ. ದೇವರಾವ್. ಶ್ರೀಪತಿ ಆಚಾರ್ಯ ಬುಡ್ನಾರ್. ಶ್ರೀನಿವಾಸ್ ಭಟ್ ಕಳತ್ತೂರು. ಹಾಂ, ದೇವರಾವ್. ಶ್ರೀನಿವಾಸ್ ಭಟ್ ಕಳತ್ತೂರು. ಸಾರಿ, ಕವತ್ತಾರ್. ಎಚ್ ಕೃಷ್ಣ ಭಟ್. ಸೂರ್ಯನಾರಾಯಣ ಬಾಸ್ರಿ. ಬನ್ನಿ, ಇಬ್ಬರು ಬನ್ನಿ. ಲಾಸ್ಯ ಆಚಾರ್ಯ. ಬುಡ್ನಾರ್ ಮುರಳೀಧರ್ ಭಟ್. ಗೊತ್ತೋಡ. ಲಾಸ್ಯ ಆಚಾರ್ಯ, ಬುಡ್ನಾರ್ ಮುರಳೀಧರ್ ಭಟ್, ರಾಮಚಂದ್ರ ಭಟ್, ರಮೇಶ್ ಉಪಾಧ್ಯ, ಕೆ ಆರ್ ಆಚಾರ್ಯ, ಕೆ ಶ್ರೀನಿವಾಸ್ ಕುಂಜಿತ್ತಾಯ, ಕೇಶವ ಕಲ್ಕೂರ್,
ಕೃಷ್ಣ ಉಪಾಧ್ಯ, ಎ ಗಣೇಶ್ ರಾವ್, ಡಾಕ್ಟರ್ ಬಿ ಶ್ರೀಪತಿರಾವ್, ರಾಮದಾಸ್ ಶೆಟ್ಟಿಗಾರ್, ಸಂದೀಪ್ ಉಡುಪ, ಬಾಲಚಂದ್ರ ಐತಾಳ್, ರಾಕೇಶ್ ಜೋಗಿ, ಪ್ರೇಮಾ ಎ ಎಲ್ ಭಟ್, ಸುಧೀರ್ ಆಚಾರ್, ಡಾಕ್ಟರ್ ಜಯಪ್ರಕಾಶ್ ಬೆಳ್ಳೆ ಬಂದಿದ್ರು, ಡಾಕ್ಟರ್ ಜಯಪ್ರಕಾಶ್ ಬೆಳ್ಳೆ, ರಾಹುಲ್ ಆಚಾರ್ಯ, ದಂಪತಿಗಳು ಸಮೇತ ಬನ್ನಿ. ಅನಂತ ಪದ್ಮನಾಭರಿಂದ ಅನುಗ್ರಹಿತರಾದ ದಂಪತಿಗಳು. ಲಕ್ಷ್ಮೀ ಆಚಾರ್ಯ, ಮಾಲತಿ ಸರಳಾಯ, ಪಿ ಹರಿ ಉಪಾಧ್ಯ, ರಜತ್ ರಾವ್, ರಾಜೇಶ್ ಹೊಳ್ಳ, ಉಷಾ ಭಟ್, ವೀಣಾ ಆರ್ ಭಟ್, ವೀಣಾ ಬಲೆ ಜೋಕ್ಲೆ ತೊಳ್ತಂಬಲ್ಲಿ, ಕೆ ಸುಧಾಕರ್ ರಾವ್, ವೀಣಾ ಭಟ್, ರವಿರಾಜ್ ಆಚಾರ್ಯ, ವೀಣಾ ಭಟ್, ರವಿರಾಜ್ ಡಾಕ್ಟರ್ ಅಂತ. ಹರ್ಷಿಣಿ ನಾರಾಯಣ್, ರಘುಪತಿ ರಾವ್, ಡಾಕ್ಟರ್ ಪಿ ವಿ ವೈಲಾಯ, ರಘುಪತಿ ರಾವ್, ಡಾಕ್ಟರ್ ಪಿ ವಿ ವೈಲಾಯ, ದಾಮೋದರ್ ಹೆಬ್ಬಾರ್, ಶ್ರೀಮತಿ ಭಟ್ ಮಟ್ಟು ಆನತ, ಡಾಕ್ಟರ್ ಸಹನಾ ವಿಜಯಕೃಷ್ಣಾಚಾರ್ಯ, ಜಗನ್ನಾಥ ರಾವ್, ಸುಶಾಂತ್, ವಿಜಯಕುಮಾರಾಚಾರ್ಯ, ಎಚ್ ವಾಸುದೇವರಾವ್, ಕಸ್ತೂರಿ ರಮೇಶ್ ಭಟ್, ಸರ್ ಬಲೆ ವಾಸುದೇವ್, ವಿಜಯಕುಮಾರಾಚಾರ್ಯ, ಭಾರತಿ, ಕಸ್ತೂರಿ ರಮೇಶ್ ಭಟ್, ಪ್ರಣೀತ್ ಯು, ಗೋಪಾಲ್ ಕೃಷ್ಣಮಯ್ಯ, ಎಂ ಮಾಧವ ಭಟ್, ಪುತ್ತೂರು, ರತೀಶ್ ತಂತ್ರಿ, ಅವರ ಮನೆಯವರು ಇದ್ದರೆ ಬನ್ನಿ, ರತೀಶ್ ತಂತ್ರಿ, ವಿಜಯ ಶ್ರೀನಿವಾಸ್ ಶ್ರೀನಿವಾಸರಾವ್ ಕಡಿಯಾಳಿ, ಸ್ವರೂಪ್ ಜೋಶಿ, ಪ್ರೇಮಾ ಮುರಳೀಧರ್ ತಂತ್ರಿ, ವಿಜಯ ಶ್ರೀನಿವಾಸ್ ಅಭಿದ್ಯಾರ ಅಪ್ಪ ಅಮ್ಮ, ಮೂಳೆ ನೇಬರ್, ವಿಜಯ ಶ್ರೀನಿವಾಸ್ ಉಪಾಧ್ಯ, ವೀಣಾ ಒಟ್ಟು ಬರ್ತದೆ, ಸ್ವರೂಪ್ ಜೋಶಿ, ಪ್ರೇಮಾ ಮುರಳೀಧರ್ ತಂತ್ರಿ, ರವಿಶಂಕರ್ ಶೇಟ್, ಆಶಾ ಜುವೆಲರ್ಸ್, ಲಲಿತಾ ಶ್ರೀರಾಮ್, ಮಯೂರ್ ಭಟ್, ಗೋಕುಲ್ ದಾಸ್ ಶೆಣೈ, ಕೃಷ್ಣಕಾಂತ ಭಾಗವತ್, ಮುರಳೀಧರ್ ಭಟ್ರಿಗೆ 4 ಪ್ರೈಸ್, ಮಂಜುನಾಥ್ ಭಟ್,